ಸಹಕಾರಿ ಕಲಿಕಾಸಕ್ತರೆಲ್ಲರಿಗೂ ಮತ್ತೊಮ್ಮೆ ಕರವೀರ ಮಾಹಿತಿ ಮಾಲಿಕೆಗೆ ಸ್ವಾಗತವನ್ನ ಕೋರ್ತಾ ಇವತ್ತು 54ನೇ ಸಂಚಿಕೆಯನ್ನ ತಮ್ಮೆಲ್ಲರೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಮಗೆ ಈಗಾಗಲೇ ತಿಳಿಸಿದಂತೆ ಸಹಕಾರ ಸಂಸ್ಥೆಗಳಲ್ಲಿ ದಾಖಲೆಗಳ ಬಗ್ಗೆ ನಾವು ಕಳೆದ 3 ಸಂಚಿಕೆಗಳಿಂದ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ. ಇವತ್ತು ದಾಖಲೆಗಳ ಜೊತೆಗೇನೆ ದಾಖಲೆಗಳ ಸಂಚಿಕೆಯ ನಂತರದಲ್ಲಿ ಮತ್ತೊಂದು ರೀತಿಯ ದಾಖಲೆಗಳು ಅಂದರೆ ಲೆಕ್ಕಪತ್ರ ದಾಖಲೆಗಳು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಅವಧಿಯಲ್ಲಿ ಲೆಕ್ಕಪತ್ರ ದಾಖಲೆಗಳು, ಅದರ ನಿರ್ವಹಣೆ ಮತ್ತು ಸೃಜನೆ ಮತ್ತು ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಕೂಡ ಕಳೆದ ಸಂಚಿಕೆಯಲ್ಲಿ ಪ್ರಾರಂಭಿಸಿದ್ವಿ. ಲೆಕ್ಕಪತ್ರ ದಾಖಲೆಗಳನ್ನ ಕಳೆದ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ, ಅಂದ್ರೆ ಲೆಕ್ಕಪತ್ರಗಳು ಅಂದ್ರೆ ಏನು, ಅದನ್ನು ಯಾಕೆ ಇಡಬೇಕು, ಅದರ ನಿರ್ವಹಣೆ ಏನು, ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ಏನು, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಏನು, ಲೆಕ್ಕಪತ್ರ ದಾಖಲೆಗಳು ಅಂದ್ರೆ ಯಾವ್ದು, ಮತ್ತು ಲೆಕ್ಕ ದಾಖಲಾತಿ ಪದ್ಧತಿ ಅಂದ್ರೆ ಅಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಏನು, ನಾವೆಲ್ಲ ಅಕೌಂಟಿಂಗ್ ರೂಲ್ಸ್ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಮತ್ತೆ ಸಹಕಾರ ಸಂಘಗಳ ಲೆಕ್ಕ ಪದ್ಧತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಲೆಕ್ಕ ನಮೂದು ನಿಯಮಗಳು ಯಾವುದು ಅಂದ್ರೆ ಅಕೌಂಟಿಂಗ್ ರೂಲ್ಸ್ ಅಂದ್ರೆ ನಾವು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿ ನಾವು ಏನ್ ಡ್ಯೂಯಲ್ ಸಿಸ್ಟಮ್ ಅಲ್ಲಿ ಹೇಳ್ತಿದ್ವಿ, ಅದೇ ರೀತಿ ಖರ್ಚುಗಳು ಮತ್ತು ಆ ಜಮಾಗಳನ್ನ ಯಾವ ರೀತಿ ನಿಯಮಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಇದಿಷ್ಟು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಅದೇ ಲೆಕ್ಕಪತ್ರಗಳು ಹೇಗೆ ಇಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಲೆಕ್ಕಪತ್ರಗಳನ್ನು ನೋಡ್ತಾ ಬರೋಣ. ಯಾವ್ದು ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಲೆಕ್ಕಪತ್ರಗಳು ಯಾವ್ದ್ಯಾವ್ದು ಇದೆಯೋ ಅದಷ್ಟರ ಬಗ್ಗೆ ಚರ್ಚೆ ಮಾಡೋಣ. ಅವುಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಗದು ಪುಸ್ತಕ, ಕ್ಯಾಶ್ ಬುಕ್, ಆಮೇಲೆ ಕಾಂಟ್ರಾ ಬುಕ್ ಅಥವಾ ಹೊಂದಾಣಿಕೆ ಪುಸ್ತಕ ಅಂತ ಏನ್ ಹೇಳ್ತೀವಿ ಅದು, ಆಮೇಲೆ ಡೇ ಬುಕ್ ಅಥವಾ ಕಿರ್ದಿ ಪುಸ್ತಕ ಅಥವಾ ರೋಜ್ ಪುಸ್ತಕ ಅಂತಾನು ಹೇಳ್ತಾರೆ. ರೋಜು ಅಥವಾ ಕಿರ್ದಿ ಪುಸ್ತಕ ಅಥವಾ ಡೇ ಬುಕ್ ಅಂತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಜನರಲ್ ಲೆಡ್ಜರ್ ಅಂದ್ರೆ ಏನು, ಸಬ್ಸಿಡಿಯರಿ ಲೆಡ್ಜರ್ ಅಂದ್ರೆ ಏನು, ಆಮೇಲೆ ಲಾಸ್ಟಿಗೆ ಅಂತಿಮ ಆರ್ಥಿಕ ತಕ್ತೆಗಳು ಅಂದ್ರೆ ಯಾವ್ದು ಅದರ ಬಗ್ಗೆ ಏನೇನು ಅನ್ನೋದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದಿಷ್ಟು ನಾವು ಮ್ಯಾನ್ಯುಯಲ್ ಆಗಿ ಅಕೌಂಟ್ ಇರುವಂತಹ ಎಲ್ಲ ಸಂಸ್ಥೆಗಳಲ್ಲಿ ತಿಳ್ಕೊಂಡಿರ್ಲೇಬೇಕಾದಂತಹ ಅಂಶಗಳು. ಯಾರ್ಯಾರು ನೀವು ಮ್ಯಾನ್ಯುಯಲ್ ಮಾಡ್ಕೊಳ್ತಾ ಇದ್ದೀರಿ ಅವರೆಲ್ಲರೂ ಇದನ್ನ ಸಂಪೂರ್ಣವಾಗಿ ಗಮನಿಸಿ. ಇದರಲ್ಲಿ ಇರುವಂತಹ ಅನೇಕ ವಿಚಾರಗಳು ನಿಮ್ಮಲ್ಲಿ ಅದು ಅಂದ್ರೆ ನೀವು ಅಳವಡಿಸ್ಕೊಂಡಿದ್ದೀರಿ, ಆದ್ರೂ ಇದನ್ನ ಈ ರೀತಿ ನೋಡ್ಬಹುದಾ ಅಂತ ಗೊತ್ತಾಗತ್ತೆ. ಹಾಗಾಗಿ ಇದಿಷ್ಟನ್ನ ಇವತ್ತಿನ ವಿಚಾರದಲ್ಲಿ ನಾವು ಪ್ರಸ್ತುತಪಡಿಸೋಣ. ಇನ್ನು ನಾವು ಕಂಪ್ಯೂಟರೈಸ್ ಮಾಡ್ಬಿಟ್ಟಿದೀವಿ ಸರ್, ಇದೆಲ್ಲ ನಾವು ಬೇಕಾ ಅಂತ ಕೆಲವರು ಕೇಳ್ಬೋದು. ನಿಮ್ಮಲ್ಲಿ ಹೆಚ್ಚಿನವರು ಕಂಪ್ಯೂಟರೈಸ್ ಮಾಡಿರುವಂತಹ ಸನ್ನಿವೇಶ ಕೂಡ ಇದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಕೂಡ ಯಾವುದನ್ನ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಕೆಲವೊಂದು ವಿಚಾರಗಳು ಇಲ್ಲಿ ಕೂಡ ಬರ್ತದೆ. ಮ್ಯಾನ್ಯುಯಲ್ ಆಗಿ ಮಾಡಬಾರದು, ಕಂಪ್ಯೂಟರ್ ಕೂಡ ಮಾಡಬಾರದು. ಏನ್ ಕಂಪ್ಯೂಟರೈಸ್ ಮಾಡಿದೀವಿ ಅಂದ್ರೆ ಅರ್ಥ ಏನು, ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳನ್ನ ಕಂಪ್ಯೂಟರೈಸ್ ಮಾಡ್ತೀವಿ, ನಾವು ಪ್ರೋಗ್ರಾಮ್ ಮೂಲಕ ಮಾಡ್ತೀವಿ ಅನ್ನೋದಷ್ಟೇ ಹೊರತು ಮತ್ತಿನ್ನೇನು ಇಲ್ಲ. ಆ ಸಾಫ್ಟ್ವೇರ್ ಕೂಡ ಇದೇ ಕೆಲಸವನ್ನು ಮಾಡುತ್ತೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರೈಸೇಷನ್ ಬಗ್ಗೆ ಕೂಡ ನಾನು ಹೇಳ್ತೀನಿ. ಯಾವ್ದಾವ್ದನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಕಂಪ್ಯೂಟರೈಸೇಷನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳು ಯಾವ್ದು, ಅದನ್ನ ಹೇಗೆ ನಿವಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಇದೇ ಮುಂದಿನ ಭಾಗವಾಗಿ ಮುಂದೆ ಇನ್ನೊಂದು 2-3 ಸಂಚಿಕೆ ಒಳಗಡೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತು ಇದಿಷ್ಟನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯಾಶ್ ಬುಕ್, ನಗದು ಪುಸ್ತಕ ಅಥವಾ ಕ್ಯಾಶ್ ಬುಕ್. ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಇದು ನಗದು ಪುಸ್ತಕವಿಲ್ಲದೆ ಯಾವುದು ವ್ಯವಹಾರದ ಬುಕ್ ಆಫ್ ಪ್ರೈಮರಿ ಎಂಟ್ರಿ ಅಂತೀವಿ ನಾವು. ಇದು ನಗದು ಪುಸ್ತಕ. ನಾನು ಹಿಂದೆ ವೋಚರ್ಗಳು ಹೇಳಿದಾಗ ರೆಕಾರ್ಡ್ಸ್ ಆಫ್ ಪ್ರೈಮರಿ ಎಂಟ್ರಿ ಅಂತ ಹೇಳಿದ್ವಿ. ವೋಚರ್ ಮತ್ತು ಬಿಲ್ಸ್, ರೆಸೀಟ್ಸ್ ಅಂತ ಹೇಳಿ ಏನು ಹೇಳಿದ್ನ ಹಿಂದಿನ ಸಂಚಿಕೆಯಲ್ಲಿ, ಅವು ರೆಕಾರ್ಡ್ಸ್ ಆಫ್ ಪ್ರೈಮರಿ ಎಂಟ್ರಿ ಅಂದ್ರೆ ಪ್ರೈಮರಿ ರೆಕಾರ್ಡ್ಸ್, ಅವು ಪ್ರಾಥಮಿಕ ದಾಖಲೆಗಳು. ಹಾಗೇನೆ ಕ್ಯಾಶ್ ಬುಕ್ ಪ್ರಾಥಮಿಕ ಪುಸ್ತಕ, ಅಂದ್ರೆ ನಗದು ಪುಸ್ತಕ ಪ್ರಾಥಮಿಕ ನಮೂದು ಪುಸ್ತಕ, ಅಂದ್ರೆ ಬುಕ್ ಆಫ್ ಪ್ರೈಮರಿ ಎಂಟ್ರಿ ಅಂತಿರೋ. ಈ ನಗದು ಪುಸ್ತಕದ ಇದೇನಿದೆ ಅಂದ್ರೆ ವಿಶೇಷತೆ ಅಥವಾ ಲಕ್ಷಣಗಳು ಏನು ಅಂದ್ರೆ, ಇದು ಕೇವಲ ನಗದು ವ್ಯವಹಾರಗಳಿಗೆ ಮಾತ್ರ. ನಗದು ವ್ಯವಹಾರ ಅಂದ್ರೆ ಬ್ಯಾಂಕಿನ ಕೂಡ ಸೇರ್ಕೊಳ್ಳುತ್ತೆ. ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ನಗದೇತರ ವ್ಯವಹಾರಗಳಿಗೆ ಇಲ್ಲಿ ಈ ಪುಸ್ತಕವನ್ನು ಉಪಯೋಗಿಸುವಂತೆಲ್ಲ ಉಪಯೋಗಿಸ್ಕೊಡುದು. ಯಾವ್ದಾವ್ದು ನಗದೇತರ ವ್ಯವಹಾರ ಅದು ನಾನು ಮುಂದುವರ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಮುಂದೆ ನಾನು ಆ ಪುಸ್ತಕವನ್ನು ಹೇಳ್ತೀನಿ. ಕಿರ್ದಿ ಪುಸ್ತಕ ಅಥವಾ ಡೇ ಬುಕ್ ಹೇಳಿದಾಗ ನಿಮ್ಗೆ ಅದು ಅರ್ಥ ಆಗತ್ತೆ ಯಾವ್ದಾವ್ದು ನಗದೇತರ ಎಂಟ್ರಿಗಳು ಅಂತ. ಅದು ಕ್ಯಾಶ್ ಬುಕ್ ಅಲ್ಲಿ ಬರೋಂಗಿಲ್ಲ.
ಇದು ಕೇವಲ ನಗದು ನಮೂದುಗಳಿಗೆ ಮಾತ್ರ ಇರಬೇಕು. ಮತ್ತೆ ಇದ್ರದ್ದು ಒಂದೇನು ಅಂದ್ರೆ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಬುಕ್. ಪ್ರತಿ ವರ್ಷ ಹೊಸದಾಗಿ ಪುಸ್ತಕ ಇಟ್ಕೊಳ್ಬೇಕು. ಪ್ರತಿ ವರ್ಷಕ್ಕೆ ಒಂದು ಅಕೌಂಟ್ ಬುಕ್ ಅನ್ನು ಇಟ್ಟರೆ ಮತ್ತೊಂದು ವರ್ಷಕ್ಕೆ ಮತ್ತೊಂದು ಇಟ್ಟಿರ್ಬೇಕು. ಯಾಕೆಂದ್ರೆ ಅದನ್ನ ನಾವು ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಬೇರೆ ಬೇರೆ ಕಡೆ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಮ್ಮಲ್ಲಿ ಇಲ್ಲ ಸರ್, ನಮ್ಗೆ ಫೆಬ್ರವರಿವರೆಗೂ ನಾವು ಒಂದು ಪುಸ್ತಕ ಉಪಯೋಗಿಸ್ಕೊಂಡಿದ್ವಿ, ಇನ್ನು ಮಾರ್ಚ್ 1ಕ್ಕೆ ಒಂದು ಪುಸ್ತಕವನ್ನು ಉಪಯೋಗಿಸೋ ಸಣ್ಣ ಪುಸ್ತಕ ಅಂತೇಳಿ ನಾವು ದೊಡ್ಡ ಪುಸ್ತಕನ ಇಟ್ಬಿಟ್ವಿ, ಅದರಲ್ಲಿ ಸುಮಾರು 200 ಪೇಜ್ಗಳು ಇದಾವೆ, ಅದರಲ್ಲಿ 10 ಪೇಜ್ ಮಾತ್ರ ಉಪಯೋಗಿಸಿದ್ವಿ, 20 ಪೇಜ್ ಮಾತ್ರ ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ಆಗ ಕೂಡ ಕನಿಷ್ಠ ಮಾರ್ಚ್ 31 ನಂತರ ಸಾಲ ಕೈರ ನಂತರ ಕನಿಷ್ಠ ಒಂದು 2 ಪುಟ 3 ಪುಟನಾದ್ರು ಖಾಲಿ ಬಿಡಿ. ನಂತರ ಮುಂದಿನ ವರ್ಷದ ವ್ಯವಹಾರ. ನನ್ನ ಮೊದಲನೇ ಸಲಹೆ ಹೊಸ ಪುಸ್ತಕನೇ ಇಡಿ ಅಂತ. ಹೊಸ ಪುಸ್ತಕ ಇಟ್ಕೊಳ್ಳಿಕ್ಕೆ ನಮ್ಗೆ ಈಗಾಗಲೇ ಇಟ್ಟಿರುವಂತ ಪುಸ್ತಕ ತುಂಬಾ ಪೇಜ್ಗಳಿದೆ ಸರ್, ವೇಸ್ಟ್ ಆಗತ್ತೆ, ಅದು ನಾವು ಪ್ರಿಂಟ್ ಮಾಡಿಸಿದೀವಿ, ತುಂಬಾ ಕಾಸ್ಟ್ಲಿ ಇದೆ, ಮತ್ತು ಅದು 200 ಪೇಜ್ ಇದೆ, 300 ಪೇಜ್ ಇದೆ, ಖಾಲಿ ಬಿಡೋದು ವೇಸ್ಟ್ ಆಗತ್ತೆ ಅನ್ಸಿದ್ರೆ ಒಂದು 5-10 ಪೇಜನ್ನಾದ್ರೂ ಖಾಲಿ ಬಿಟ್ಟು ನಂತರ ಮುಂದಿನ ವರ್ಷಕ್ಕೆ ಶುರು ಮಾಡಿ. ಯಾಕೆಂದ್ರೆ ನಮ್ಗೆ ಆಡಿಟ್ ಆಗುವ ಟೈಮಲ್ಲಿ ಯಾವ್ದಾದ್ರು ನಮೂದುಗಳು ಬಿಟ್ಟೋಗಿದೆ, ಕ್ಲೋಸಿಂಗ್ ಎಂಟ್ರೀಸ್ ಬಿಟ್ಟೋಗಿದೆ, ಟ್ರಾನ್ಸಾಕ್ಷನ್ ಯಾವ್ದಾದ್ರು ಒಂದು ಎಂಟ್ರೀಸ್ ಹಾಕ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಅವಕಾಶ ಇರ್ಲಿ ಅಂತೇಳಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಆಡಿಟರ್ ಹೇಳಿದ ಕಾರಣಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಬೇಕಾಗತ್ತೆ. ಹಾಗಾಗಿ ನಾವು ಖಾಲಿ ಬಿಟ್ಟು ಮುಂದಿನ ವರ್ಷಕ್ಕೆ ಹೋಗ್ಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಲಿ, ಯಾವುದೇ ಆಡಿಟ್ ಆಗ್ಲಿ ಆಡಿಟರ್ ಆಗ್ಲಿ ಅವರು ಎಂಟ್ರಿ ಮಾಡಿಸ್ದೆ ಬುಕ್ಸ್ ಅನ್ನು ಫೈನಲೈಸ್ ಮಾಡುವಂತಿಲ್ಲ, ಮಾಡಬಾರ್ದು. ಹಾಗಾಗಿ ಅವರು ಎಂಟ್ರಿ ಮಾಡಿಸಿದ ನಂತರ ನಿಮ್ಮಿಂದ ಎಂಟ್ರಿ ಮಾಡಿಸಿ ಅದನ್ನು ನೋಡ್ಕೊಂಡು ಹೌದು ಅಂತ ಹೇಳಿದ ನಂತರ ಅವ್ರು ಮುಂದೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅದನ್ನ ಆ ಕಾರಣಕ್ಕೋಸ್ಕರ ಒಂದು ಇದೆ. ಇಲ್ಲಿ ಜಮಾ ಖರ್ಚು ನಮೂದನ್ನ ಕಾಲಮ್ ವಾರು, ಅಂದ್ರೆ ಜಮಾಕ್ಕೆ ಒಂದು ಕಾಲಮ್ಮು, ಖರ್ಚಿಗೆ ಒಂದು ಕಾಲಮ್ಮು ಇಡ್ಬೇಕಾಗತ್ತೆ. ನೀವು ಬ್ಯಾಂಕ್ ಎಂಟ್ರೀಸ್ ಮಾಡ್ತೀರಿ ಅಂದ್ರೆ ಡಬಲ್ ಕಾಲಮ್ನ ಕ್ಯಾಶ್ ಬುಕ್ ಅಂತ ಹೇಳಿ ಬರುತ್ತೆ. ಅದನ್ನ ಎಡಗಡೆ ಪುಟದಲ್ಲಿ ಜಮಾ, ಬಲಗಡೆ ಪುಟದಲ್ಲಿ ಖರ್ಚು. ಎಡಗಡೆ ಪುಟದಲ್ಲಿ ಜಮಾ, ನಗದು ಕಾಲಂ ಬೇರೆ, ಬ್ಯಾಂಕ್ ಕಾಲಂ ಬೇರೆ. ಹಾಗೆ ಬಲಗಡೆ ಪುಟದಲ್ಲಿ ಖರ್ಚು, ನಗದು ಖರ್ಚು ಬೇರೆ, ಬ್ಯಾಂಕಿನ ಮೂಲಕ ಆಗುವ ಖರ್ಚುಗಳು ಬೇರೆ. ಈ ರೀತಿ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಕಾಲಂ ವಾರು ನಮೂದಿಸ್ಬೇಕು. ಇದು ಕ್ಯಾಶ್ ಬುಕ್ಕಿನ ಒಂದಿಷ್ಟು ಇದು. ಹಾಗಾಗಿ ಇನ್ನು ನಗದು ಪುಸ್ತಕದಲ್ಲಿ ಇನ್ನೇನಿದೆ? ನಗದು ಪುಸ್ತಕ ಯಾವಾಗ ಮೇಂಟೈನ್ ಮಾಡಬೇಕು? ತಿಂಗಳಿಗೊಮ್ಮೆ ಬರಿಬೇಕಾ? ವರ್ಷಕ್ಕೊಮ್ಮೆ ಬರೆದ ಸಾಕಾ? ಇಲ್ಲ, ಪ್ರತಿ ದಿನದ ನಗದು ಖರ್ಚುಗಳನ್ನ ಆಯಾ ದಿನವೇ ಸಕ್ರಮವಾಗಿ ನಮೂದಿಸ್ಬೇಕು. ಅಂದ್ರೆ ಆಯಾ ದಿನ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆ ಅವತ್ತೇ ಎಂಟ್ರಿ ಆಗ್ಲೇಬೇಕು. ಅದಿಲ್ಲದ್ರೆ ಈ ಕ್ಯಾಶ್ ಬುಕ್ಕಿಗೆ ಸ್ಯಾಂಕ್ಟಿಟಿ ಇರೋದಿಲ್ಲ, ಪಾವಿತ್ರ್ಯತೆ ಇರೋದಿಲ್ಲ. ತಿಂಗಳಿಗೊಮ್ಮೆನೋ ನಿಮ್ಗೆ ಪುರ್ಸೊತ್ತಾದಾಗನೋ ಅಥವಾ ಆಡಿಟರ್ ಬಂದ ಮೇಲೆನೋ ಕ್ಯಾಶ್ ಬುಕ್ ಬರಿತೀವಿ ಅಂದ್ರೆ ಕ್ಯಾಶ್ ಬುಕ್ ಆಗೋದಿಲ್ಲ ಸ್ನೇಹಿತರೆ. ದೈನಂದಿನ ಜಮಾ ಖರ್ಚುಗಳನ್ನ ಆಯಾ ದಿನವೇ ಇದ್ ಮಾಡ್ಬೇಕು. ಆಯಾ ದಿನದ ಅಂತಿಮ ಶಿಲ್ಕು ಏನ್ ಕ್ಯಾಶ್ ಬ್ಯಾಲೆನ್ಸ್ ಇದೆ ಅದನ್ನ ಭೌತಿಕವಾಗಿ ಏನಿದೆ ಅದಕ್ಕೆ ತಾಳೆ ಹೊಡಿಬೇಕು. ನಗದು ಶಿಲ್ಕಿಗೆ ತಾಳೆ ಆಗ್ಬೇಕು. ಅದು ನಿಮ್ಮಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ, ಇದರಲ್ಲಿ 1,13,415 ಬಂದಿದೆ ಅಂದ್ರೆ ಕ್ಯಾಶ್ ಬಾಕ್ಸ್ ಅಲ್ಲೂ ಅಷ್ಟೇ ಇರಬೇಕು. ಹಾಗೆ ಆ ನಗದು ಶಿಲ್ಕಿಗೆ ತಾಳೆ ಆಗ್ಬೇಕು. ಅದಕ್ಕೆ ಪ್ರತಿದಿನ ನೀವು ಈ ಜಮಾ ಖರ್ಚುಗಳನ್ನು ಮಾಡಬೇಕು. ಇಲ್ಲ ಹೋದ್ರೆ ಎಲ್ಲೋ ಒಂದು ಎಂಟ್ರಿ ಬಿಟ್ಟೋಯ್ತು ಅಂದ್ರೆ ಕಡೆಗೆ ಆ ಎಂಟ್ರಿ ನೆನಪಾಗಿಲ್ಲ ಅಂದ್ರೆ ನಿಮ್ಮಿಂದ ಕ್ಯಾಶ್ ಹೋದಷ್ಟಾಗತ್ತೆ ಅಥವಾ ಜಮಾ ಕಡಿಮೆ ಆಗತ್ತೆ, ಎಲ್ಲೋ ತಪ್ಪಾಗತ್ತೆ ಲೆಕ್ಕ. ಮತ್ತೆ ಈ ನಗದು ಶಿಲ್ಕನ್ನ ಪ್ರತಿ ದಿನ ಕ್ಯಾಶಿಯರ್ ಅಂತ ಒಬ್ಬರಿದ್ರೆ ಕ್ಯಾಶಿಯರ್, ಇಲ್ಲದೆ ಹೋದ್ರೆ ಮ್ಯಾನೇಜರ್ ಪ್ರತಿದಿನ ನಗದು ಶಿಲ್ಕನ್ನ ಪರಿಶೀಲನೆ ಮಾಡ್ಬೇಕು. ನಗದು ಶಿಲ್ಕನ್ನ ಪ್ರತಿದಿನ ಕ್ಯಾಶಿಯರ್ ನಗದು ಶಿಲ್ಕನ್ನ ನೋಡಿದ್ರೆ ಯಾರು ಸಿಇಒ ಇದ್ದಾರೆ ಅವರು ವಾರಕ್ಕೊಮ್ಮೆನಾದ್ರೂ ಇದನ್ನ ನೋಡ್ಬೇಕು. ತಿಂಗಳಿಗೊಮ್ಮೆನಾದ್ರೂ ನಿರ್ದೇಶಕರು ಅಥವಾ ಪದಾಧಿಕಾರಿಗಳು, ಅಧ್ಯಕ್ಷರು ಉಪಾಧ್ಯಕ್ಷರು ನಗದನ್ನ ಶಿಲ್ಕನ್ನ ಪರಿಶೀಲನೆ ಮಾಡಬೇಕು. ಹೀಗೆ ಯಾರ್ಯಾರು ನಗದು ಕ್ಯಾಶಿಯರ್ ಇರ್ಬೋದು ಅಥವಾ ವ್ಯವಸ್ಥಾಪಕರು ಇರ್ಬೋದು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು, ಯಾರು ಪರಿಶೀಲನೆ ಮಾಡ್ತಾರೋ ಅವರು ಸಂಸ್ಥೆಯ ಸೀಲನ್ನ ಹಾಕಿ ಅಖೈರು ಶಿಲ್ಕನ್ನ ದೃಢೀಕರಿಸಿ ಸಹಿ ಮಾಡಬೇಕು. ಪರಿಶೀಲನೆ ಮಾಡಿದ್ದು ಹೇಗೆ ಗೊತ್ತಾಗತ್ತೆ ಅಂದ್ರೆ ಅವರು ಸೀಲ್ ಹಾಕಿ ಸೈನ್ ಹಾಕಿರ್ತಾರೆ. ಸೈನ್ ಹಾಕಿದ್ರೆ ಮಾತ್ರ ಅದು ಪರಿಶೀಲನೆ ಆಗತ್ತೆ, ಸೈನ್ ಹಾಕದೆ ಹೋದ್ರೆ ಪರಿಶೀಲನೆ ಮಾಡಿದಂತ ಆಗೋದಿಲ್ಲ. ಮತ್ತೆ ಎಷ್ಟೋ ಸಾರಿ ನಾವು ಆಡಿಟಿಗೆ ಹೋದಾಗ, ಈಗ ಕಡಿಮೆ ಆಗಿದೆ ಈ ಕಂಪ್ಯೂಟರೈಸ್ ಆಗಿರೋದ್ರಿಂದ, ಮೊದಲು ನಾವು ಮ್ಯಾನ್ಯುಯಲ್ ಅಕೌಂಟ್ಸ್ ಇದ್ದಾಗ ಆಡಿಟ್ ಹೋದಾಗ ಎಷ್ಟೋ ದಿನ ನೋಡ್ತಾ ಇದ್ವಿ ನಗದು ಪುಸ್ತಕದಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಮಾಡ್ತಾನೆ ಇರಲಿಲ್ಲ ಅಥವಾ ಪೆನ್ಸಿಲ್ ನಲ್ಲಿ ನಮೂದು ಮಾಡ್ತಾ ಇದ್ರು. ಪೆನ್ಸಿಲ್ ನಲ್ಲಿ ಯಾವುದೇ ಎಂಟ್ರಿಗಳನ್ನ ಅಥವಾ ಅಖೈರ್ ಶಿಲ್ಕನ್ನಾಗ್ಲಿ ಅಥವಾ ಟೋಟಲ್ನಾಗ್ಲಿ ಯಾವುದನ್ನು ಪೆನ್ಸಿಲ್ ನಲ್ಲಿ ನಮೂದಿಸಕೂಡದು, ಕಡ್ಡಾಯವಾಗಿ ಪೆನ್ನಿನಿಂದಲೇ ಬರಿಬೇಕು. ಇನ್ನೂ ಮುಂದುವರೆದು ದಿನದ ಅಖೈರ್ ಶಿಲ್ಕನ್ನ ಬರೀ
ಸಂಖ್ಯೆಯಲ್ಲದೆ ಅಂಕಿಯಲ್ಲಿ ಕೂಡ ಮೆನ್ಷನ್ ಮಾಡಬೇಕು. ಸಂಖ್ಯೆಗೂ ಅಂಕಿಗೂ ಏನು ವ್ಯತ್ಯಾಸ? ಸಂಖ್ಯೆ ಅಂದರೆ 1 2 3 4 ಸಂಖ್ಯೆ, ಅಂಕೆ ಅಂದರೆ ಅಕ್ಷರ. ಅಕ್ಷರದಲ್ಲಿ ಕೂಡ ನಗದು ಸಿಲ್ಕನ್ನಲ್ಲಿ ನಮೂದಿಸಬೇಕು. ದಿನದ ಅಖೈರು ಶಿಲ್ಕು 1,325 ರೂಪಾಯಿಗಳು ಅಥವಾ 1,18,315 ರೂಪಾಯಿಗಳು. ಎಷ್ಟು ಏನಿತ್ತು ಅದಷ್ಟನ್ನ ಅದೇ ರೀತಿ ಆ ರೀತಿ ಮೆನ್ಷನ್ ಮಾಡಬೇಕು. ಮತ್ತೆ 2 ದಿನದ ವ್ಯವಹಾರ, ಅದಕ್ಕೆ ಒಂದು ಕಟ್ ಆಫ್ ಬೇಕಾಗತ್ತೆ. ಡೇಟ್ ಹಾಕಿದ ನಂತರ ಎಲ್ಲ ಒಂದೇ ಸಾರಿ ಬರ್ಕೊಂಡು ಹೋಗ್ಬೇಡಿ. ಅದನ್ನ 1-2 ದಿನದ ಮಧ್ಯೆ 1-2-3 ಸಾಲುಗಳನ್ನಾದ್ರೂ ಬಿಟ್ರೆ ಆಯಾ ದಿನದ ಪರಿಶೀಲನೆ ಮಾಡಿದಂತವರಿಗೆ ಸಹಿ ಹಾಕ್ಲಿಕ್ಕೆ ಜಾಗ ಸಿಗತ್ತೆ ಮತ್ತು ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ 1-2 ಲೈನ್ ಅನ್ನಾದ್ರೂ ಬಿಡಿ. ಪ್ರತಿ ಒಂದು ದಿನದ ವ್ಯವಹಾರ ಆದ ನಂತರ 1-2 ಲೈನ್ ಅನ್ನು ಬಿಡೋಣ. ಮತ್ತೆ ವ್ಯವಹಾರ ನಮೂದುಗಳನ್ನ ಬರೀಲಿಕ್ಕೆ ನೀವು ಯಾವ ಇಂಕ್ ಅನ್ನು ಉಪಯೋಗಿಸ್ತೀರೋ ಅದಕ್ಕೆ ಭಿನ್ನವಾದ ಇಂಕ್ ಅನ್ನ ಟೋಟಲ್ಗೆ ಮತ್ತು ನಗದು ಶಿಲ್ಕಿಗೆ ಉಪಯೋಗಿಸಬಹುದು. ಅಂದ್ರೆ ನೀವು ಕೆಂಪು ಶಾಹಿಯಲ್ಲಿ ಅಥವಾ ಕೆಂಪು ಇಂಕಿನಲ್ಲಿ ನೀವು ಏನಾದ್ರೂ ದಿನದ ವ್ಯವಹಾರವನ್ನ ನಮೂದಿಸಿ, ಜುಮ್ಲಾವನ್ನ ಅಖೈರು ಶಿಲ್ಕನ್ನ ಕೆಂಪು ಶಾಹಿಯಲ್ಲಿ ನಮೂದಿಸಿದ್ರೆ ದೈನಂದಿನ ವ್ಯವಹಾರದ ನಮೂದುಗಳನ್ನ ನೀಲಿ ಇಂಕಲ್ಲೋ ಅಥವಾ ಕಪ್ಪು ಇಂಕಿನಲ್ಲೋ ನೀವು ನಮೂದಿ ಮಾಡ್ಬೋದು. ಆವಾಗ ಅದು ಇದು ವ್ಯವಹಾರ ನಮೂದು, ಇದು ನಗದ ಜುಮ್ಲಾ ಮತ್ತು ಇದು ನಗದು ಶಿಲ್ಕು ಅನ್ನೋದು ಅರ್ಥ ಆಗತ್ತೆ. ಅದಲ್ಲ, ಹಿಂದಿನವರು ನಮ್ಮಲ್ಲಿ ಅನೇಕರು ತುಂಬಾ ಚೆನ್ನಾಗಿ ಆ ರೀತಿನೇ ಬರಿತಾ ಇದ್ರು, ಶಿಸ್ತ ಬರ್ತಾ ಇತ್ತು. ಅದೇ ರೀತಿ ನಾವು ಕೂಡ ಬರಿಬೇಕು. ಮತ್ತೆ ಆಯಾ ದಿನದ ಜಮಾ ಖರ್ಚು ಏನಿದೆ ಅದನ್ನ ಖಾತೆಗೆ ಏರ್ಸ್ಬೇಕು. ಟ್ರಾನ್ಸ್ಫರಿಂಗ್ ಅಂದ್ರೆ ಲೆಡ್ಜರ್ ಪೋಸ್ಟಿಂಗ್ ಅಂತೀವಿ. ಆ ಲೆಡ್ಜರ್ ಪೋಸ್ಟಿಂಗ್ ಅನ್ನ ಅವತ್ತಿಂದ ಅವತ್ತೇ ಮಾಡಿದರೆ ಒಳ್ಳೇದು. ಜಮಾ ಖರ್ಚುಗಳನ್ನ ಖಾತೆಗೆ ಏರ್ಸೋದು ನೀವು ವಾರಕ್ಕೊಂದಿನ ಮಾಡಿದ್ರು ತಪ್ಪೇನಿಲ್ಲ. ಆದ್ರೆ ಆಯಾ ದಿನನೇ ಮಾಡಿದ್ರೆ ಭಾರಿ ಒಳ್ಳೇದು. ಆ ಖಾತೆ ಪಾನ್ ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಯಾರ್ಯಾರು ನೀವು ಖಾತೆ ಕ್ಯಾಶ್ ಬುಕ್ ಅನ್ನ ಇದರಲ್ಲಿ ಮ್ಯಾನ್ಯುಯಲ್ ಬರೋದು ಅಭ್ಯಾಸ ಇದೆ ಅವ್ರಿಗೆಲ್ಲರಿಗೂ ಇದು ನೆನಪಾಗತ್ತೆ. ಖಾತೆ ಪಾನ್ ನಂಬರ್ ಅಂತ ಒಂದೇ ಒಂದಿರ್ತದೆ. ಈಗ ಇದು 50 ಲೆಡ್ಜರ್ ಅಕೌಂಟಿನ ಜನರಲ್ ಲೆಡ್ಜರ್ನ 57ನೇ ಪೇಜು ಅಥವಾ 36ನೇ ಪೇಜು ಅಥವಾ 183ನೇ ಪೇಜು ಆ ಖಾತೆ ಪಾನ್ ನಂಬರ್ ಸಿಗತ್ತೆ. ಅದು ನಮಗೆ ಕ್ರಾಸ್ ವೆರಿಫಿಕೇಶನ್ಗೆ ಈಸಿ ಆಗತ್ತೆ. ಎಲ್ಲೋ ತಪ್ಪಾಗಿದ್ರು ಸರಿ ಮಾಡ್ಲಿಕ್ಕೂ ಅನುಕೂಲ ಆಗತ್ತೆ. ಮತ್ತೆ ಯಾವತ್ತು ಬುಕ್ ಆಫ್ ಪ್ರೈಮರಿ ಎಂಟ್ರಿ ಕ್ಯಾಶ್ ಬುಕ್. ಹಾಗಾಗಿ ಇದರಲ್ಲಿ ಮೊದಲು ಎಂಟ್ರಿ ಮಾಡಿ ನಂತರದಲ್ಲಿ ಖಾತೆಗೆ ವರ್ಗಾಯಿಸಬೇಕೆ ಹೊರತು ಖಾತೆಯಲ್ಲಿ ಬರ್ಕೊಂಡು ಅಲ್ಲಿಂದ ಇಲ್ಲಿ ತರೋದಲ್ಲ. ಲೆಡ್ಜರ್ಸ್ ಎಲ್ಲ ಮೊದಲು ಮಾಡ್ಕೊಳ್ತೀವಿ, ಆಮೇಲೆ ನಾವು ಕ್ಯಾಶ್ ಬುಕ್ ಬರಿತೀವಿ, ತಪ್ಪಾಗತ್ತೆ. ಕ್ಯಾಶ್ ಬುಕ್ ಬರೆದು ಅದನ್ನ ಲೆಡ್ಜರ್ಗೆ ಪೋಸ್ಟಿಂಗ್ ಮಾಡ್ಬೇಕಾಗತ್ತೆ. ಮತ್ತೆ ಇದು ಒಂದು ಅತಿ ಮುಖ್ಯವಾದಂತ ವಿಚಾರ ನೋಡಿ. ನಗದು ವ್ಯವಹಾರಗಳು ಮಾಡಿದಾಗ ನಿಮಗೆ ಅವತ್ತಿಂದ ಅವತ್ತು ಕ್ಯಾಶ್ ಹೋಗಿರ್ತದೆ, ಅವತ್ತು ನಮೂದು ಮಾಡ್ತೀರಿ. ಆದ್ರೆ ಎಲ್ಲಾದ್ರೂ ಚೆಕ್ ಮೂಲಕ ಕೊಟ್ಟಿದ್ರೆ, ಯಾರಿಗೋ ಒಬ್ಬರಿಗೆ ಸಾಲದ ಬಾಬ್ತು ಚೆಕ್ ಕೊಟ್ಟಿದ್ದೀರಿ, ಅವಾಗ ಬ್ಯಾಂಕ್ ಖಾತೆಯಲ್ಲಿ ನಮೂದು, ಬ್ಯಾಂಕ್ ಕಾಲಮ್ ನಲ್ಲಿ ನಮೂದು ಮಾಡಬೇಕಾಗತ್ತೆ. ಕ್ಯಾಶ್ ಬುಕ್ ಇಟ್ ಇನ್ಕ್ಲೂಡ್ಸ್ ಬೋತ್ ಕ್ಯಾಶ್ ಎಂಟ್ರೀಸ್ ಅಂಡ್ ಬ್ಯಾಂಕ್ ಎಂಟ್ರೀಸ್. ಬ್ಯಾಂಕಿನಿಂದ ಖರ್ಚಾದ್ರೂ ಕೂಡ ಇದರಲ್ಲಿ ಎಂಟ್ರಿ ಮಾಡ್ತೀವಿ, ಮೊದಲೇ ಹೇಳಿದ್ದೆ. ಹಾಗೆ ಮಾಡುವಾಗ ಮಾತ್ರ ಯಾವತ್ತಾದ್ರೂ ಸಹಕಾರಿ ಸಾಲ ಕೊಟ್ಟಿದೀವಿ ಅಂದ್ರೆ ಅವನು ಯಾವತ್ತು ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡಿದ್ದಾನೋ ಅವತ್ತು ಅವನ ಖಾತೆಗೆ ಖರ್ಚೇರಿಸಬೇಕು. ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ರವೀಂದ್ರನಾಥ್ ಇವತ್ತು 1 ಲಕ್ಷ ರೂಪಾಯಿ ಸಾಲಕ್ಕೆ ಅರ್ಜಿ ಹಾಕಿದ್ದ, ಇವತ್ತು ಅವನಿಗೆ ಮಂಜೂರಾಗಿ ಇವತ್ತು ಚೆಕ್ ಕೊಟ್ಟಿದೀವಿ, ಮೇ 3ನೇ ತಾರೀಕು ಚೆಕ್ ಕೊಟ್ಟಿದೀವಿ. ಮೇ 3ನೇ ತಾರೀಕು ನಗದು ಪುಸ್ತಕದಲ್ಲಿ ಬ್ಯಾಂಕ್ ಕಾಲಂನಲ್ಲಿ ರವೀಂದ್ರನಾಥನ ಖಾತೆಗೆ, ಸಾಲದ ಖಾತೆಗೆ ಖರ್ಚು ಅಂತೇಳಿ ಹಾಕ್ತಿವಿ. ಹಾಗೆ ಸಾಲದ ಖಾತೆಯಲ್ಲಿ ಕೂಡ ಖರ್ಚು ಬಿದ್ದ್ಬಿಡತ್ತೆ, ಏರಿಸ್ತೀವಿ, ಖಾತೆಗೆ ಪೋಸ್ಟಿಂಗ್ ಮಾಡ್ಬಿಡ್ತೀವಿ. ಆದ್ರೆ ರವೀಂದ್ರನಾಥ್ ಅವತ್ತು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ, ನಂತರದಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡ. ಆಗ ನೀವು ಮಾಡಿರೋದು ತಪ್ಪಾಗತ್ತೆ. ಯಾಕೆಂದ್ರೆ ತುಂಬಾ ಸಾರಿ ಏನ್ ಹೇಳತ್ತೆ ಅಂದ್ರೆ, ಸಾರ್ ನಾವು ಚೆಕ್ ಕೊಟ್ಟ ಮೇಲೆ ಅವತ್ತೇ ಎಂಟ್ರಿ ಮಾಡ್ತೀವಿ ಅಂತೇಳಿ ನಿಮ್ಮಲ್ಲೂ ತುಂಬಾ ಜನ ಹೇಳೋರು ಇರ್ಬೋದು. ಆದ್ರೆ ಅದು ತಪ್ಪಾಗತ್ತೆ 2 ಕಾರಣಕ್ಕೆ. ಯಾಕೆಂದ್ರೆ ಅವನು ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳುವಾಗ ಕೇರ್ಫುಲಿ ಕೇಳಿಸ್ಕೊಳ್ಳಿ, ಅವನು ಎನ್ಕ್ಯಾಶ್ ಮಾಡುವವರೆಗೆ ಅವನ ಅಕೌಂಟಿಗೆ ರವೀಂದ್ರನಾಥ್ ಆ ಬ್ಯಾಂಕಿನ ಖಾತೆಯಿಂದ ದುಡ್ಡನ್ನ ತೆಗೆದುಕೊಳ್ಳುವವರೆಗೆ ನೀವು ಸಾಲದ ಖಾತೆಗೆ ಖರ್ಚಾಕ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವನ ಹತ್ರ ನೀವು ಕೊಟ್ಟಿರುವಂತಹ ಚೆಕ್ ಮಾತ್ರ ಇರ್ತದೆ, ಅವನ ಜೇಬಿಗೆ ದುಡ್ಡು ಬಂದಿರೋದಿಲ್ಲ. ಅವನ ಜೇಬಿಗೆ ದುಡ್ಡು ಬರದೇ ಇದ್ದಾಗ, ಈಗ ಇನ್ನೂ ಒಂದು ಅಷ್ಟು ಕೇಸ್ ಹೇಳ್ತೀನಿ. ರವೀಂದ್ರನಾಥ್ ತನ್ನ ಮಗಳ ಮದುವೆ ಮಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಸಾಲ ಮಾಡಿದ್ದ.
ಸಾಲ ಮಾಡಿ ನೀವು ಸಾಲ ಇದು ಕೊಡೋಷ್ಟು ಚೆಕ್ ಕೊಡೋಷ್ಟೊತ್ತಿಗೆ ಅವನಿಗೆ ಬೇರೆ ಮೂಲದಿಂದ ಒಂದಿಷ್ಟು ದುಡ್ಡು ಬಂದ್ಬಿಡ್ತು. ಒಂದು ಯಾವ್ದೋ ಒಂದು ಸೈಟ್ ಸೇಲ್ ಆಗಿತ್ತು, ಅದ್ರ ದುಡ್ಡು ಬಂದ್ಬಿಡ್ತು, ಒಂದು 10 ಲಕ್ಷ 20 ಲಕ್ಷ ಎಷ್ಟು ಬಂದ್ಬಿಡ್ತು. ಆಗ ನಿಮ್ಮ ಚೆಕ್ ಅನ್ನು ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡೇ ಇಲ್ಲ. ಹಾಗಂತ ತಕ್ಷಣ ಬಂದು ಹೇಳೂ ಇಲ್ಲ. ಒಂದು ವಾರದ ನಂತರ ಅಥವಾ ಮದುವೆ ಗಡಿಬಿಡಿಯಲ್ಲಿ ಮದುವೆ ಆದ ನಂತರ ನಿಮ್ಮಲ್ಲಿ ಬಂದು, ಇಲ್ಲ ಸಾಹೇಬ್ರೆ ನಾನು ಚೆಕ್ ಅನ್ನು ತಗೊಂಡಿರ್ಲಿಲ್ಲ, ಎನ್ಕ್ಯಾಶ್ ಮಾಡ್ಕೊಂಡಿರ್ಲಿಲ್ಲ, ಅದಕ್ಕೆ ನನ್ನ ಅಕೌಂಟ್ ಕ್ಲೋಸ್ ಮಾಡಿ ಅಂತ ಬಂದಾಗ, ಇಲ್ಲಪ್ಪ ನಿನಗೆ 10 ಲಕ್ಷ ಚೆಕ್ ಕೊಟ್ಟಿದ್ವಿ, ಹಾಗಾಗಿ 10 ಲಕ್ಷಕ್ಕೆ 1 ತಿಂಗಳು 13 ದಿನಕ್ಕೆ ನೀನ್ ಬಡ್ಡಿ ಕೊಡ್ಬೇಕು ಅಂದ್ರೆ ಚೆಕ್ ಕ್ಯಾಶೇ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಆವಾಗ ಅವನು ತಾನು ಅನುಭವಿಸದ ಯಾವುದೇ ಇದಕ್ಕೆ ಮೊತ್ತಕ್ಕೆ ಬಡ್ಡಿ ಕೊಡುವಂತಹ ಬಾಧ್ಯತೆ ಬರೋದಿಲ್ಲ. ಇನ್ನು ನಿಮ್ಮಲ್ಲಿ ಹೇಳ್ಬೋದು, ಸರ್ ನಾವು ರವೀಂದ್ರನಾಥಿಗೆ ನಿಮಗೆ ಚೆಕ್ ಕೊಟ್ಟ ನಂತರ ನಾವು ಅಷ್ಟು ಹಣವನ್ನ ನಿಮಗೋಸ್ಕರ ಅಲ್ಲಿ ಮೀಸಲಿಟ್ಟಿರ್ತೀವಿ, ಅದು ನಮ್ಗೆ ಲಾಸ್ ಅಲ್ವಾ, ಬೇರೆಯವ್ರಿಗೆ ಕೊಡ್ತಿದ್ವಿ ನಾವು, ಅದು ಲಾಸ್ ಆಗಿದೆ ನಮಗೆ. ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ನ್ಯಾಚುರಲ್ ಜಸ್ಟಿಸ್, ಸಹಜ ನ್ಯಾಯ ಏನ್ ಹೇಳತ್ತೆ ಅಂದ್ರೆ, ರವೀಂದ್ರನಾಥ್ ನಿಮ್ಮ ಹಣವನ್ನು ಉಪಯೋಗಿಸಿದಾನ ಅಥವಾ ಉಪಯೋಗಿಸ್ಲಿಕ್ಕೆ ಅವನಿಗೆ ಸಿಕ್ಕಿದೆಯಾ? ನಿಮ್ಮ ಖಾತೆಯಲ್ಲಿರುವಂತಹ ಹಣ, ನಿಮ್ಮ ಜೇಬಿನಲ್ಲಿರುವಂತಹ ಹಣ ಅವನಿಗೋಸ್ಕರ ಮೀಸಲಿಟ್ಟಿದ್ದೀರಿ, ಹೌದು. ಆದರೆ ಅವನಿಗೆ ಜೇಬಿಗೆ ಬೀಳುವವರೆಗೆ, ಅವನಿಗೆ ಸಿಗುವವರೆಗೆ, ಅವನಿಗೆ ದಕ್ಕುವವರೆಗೆ ಅವನಿಗೆ ನೀವು ಏನು ಇದನ್ನು ಹಾಕೋಂಗಿಲ್ಲ, ಬಡ್ಡಿ ವಿಧಿಸುವಂತಿಲ್ಲ. ಹಾಗಾಗಿ ಇದೊಂದು ತುಂಬಾ ಕೇರ್ಫುಲ್ ಆಗಿಟ್ಕೊಳ್ಳಿ. ಯಾವತ್ತು ಚೆಕ್ ಕ್ಯಾಶ್ ಆದ ದಿನ ಅವತ್ತು ಡೆಬಿಟ್ ಮಾಡಬೇಕು ಅವನ ಅಕೌಂಟ್ ಅನ್ನ. ಓಕೆ, ಇದು ಅತಿ ಇಂಪಾರ್ಟೆಂಟ್. ಕ್ಯಾಶ್ ಬುಕ್ ಬರೆಯುವಾಗ, ಈವನ್ ನೀವು ಕಂಪ್ಯೂಟರೈಸ್ ಮಾಡುವಾಗ್ಲೂ ಅಷ್ಟೇ, ಇವತ್ತು ಚೆಕ್ ಕೊಟ್ಟಿದ್ದೀರಿ ಅಂತ ಕೂಡ ಚೆಕ್ ಎಂಟ್ರಿ ಹಾಕ್ಬಿಡ್ಬೇಡಿ, ಹಾಕ್ಬಾರ್ದು. ಅವನು ಯಾವತ್ತು ಬ್ಯಾಂಕಿನಿಂದ ಕ್ಯಾಶ್ ಅನ್ನ ತಗೊಂಡು ಹೋಗ್ತಾನೆ ಅಥವಾ ಯಾವಾಗ ವಿಡ್ರಾ ಮಾಡ್ತಾನೆ ಅವತ್ತಿನ ದಿನ ಅವನ ಅಕೌಂಟಿಗೆ ನೀವು ಡೆಬಿಟ್ ಮಾಡ್ಬೇಕಾಗತ್ತೆ. ಮತ್ತೆ ಕ್ಯಾಶ್ ಬುಕ್ ಅನ್ನ ಕ್ಯಾಶಿಯರ್ ಪರಿಶೀಲನೆ ಮಾಡಬೇಕು, ವ್ಯವಸ್ಥಾಪಕರು ಪರಿಶೀಲನೆ ಮಾಡಬೇಕು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಿಶೀಲನೆ ಮಾಡಬೇಕು, ಜೊತೆಗೆ ನಿರ್ದೇಶಕರು ಪರಿಶೀಲನೆ ಮಾಡಬೇಕು, ಪದಾಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಜೊತೆಗೆ ಆಡಿಟ್ ಸಮಯದಲ್ಲಿ ಲೆಕ್ಕ ಪರಿಶೋಧಕರು ಕೂಡ ನಗದು ಶಿಲ್ಕನ್ನ ಪರಿಶೀಲನೆ ಮಾಡಿ ಟಿಪ್ಪಣಿ ನೀಡಬೇಕು. ಯಾಕೆಂದ್ರೆ ಇಟ್ ಈಸ್ ಮೋಸ್ಟ್ ವಾಲಟೈಲ್ ಅಸೆಟ್ ಇನ್ ದಿ ಎಂಟೈರ್ ಕೋಪರೇಟಿವ್ ಸೊಸೈಟೀಸ್. ಇದರಷ್ಟು ವಾಲಟೈಲ್, ಇದರಷ್ಟು ಸೂಕ್ಷ್ಮವಾಗಿರುವಂತಹ ಅಸೆಟ್ ಇನ್ಯಾವುದೂ ಇಲ್ಲ. ನಗದುದಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ಅಲ್ಲಿ ಮಿಸ್ಅಪ್ರೋಪ್ರಿಯೇಷನ್, ಫ್ರಾಡ್ ಆಗಿರುತ್ತದೆ ಅಂತ. ಹಾಗಾಗಿ ನಗದು ಶಿಲ್ಕ ಮಾತ್ರ ತುಂಬಾ 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 ಸೂಕ್ಷ್ಮವಾದಂತಹ ಒಂದು ಅಸೆಟ್ ಆಗಿರ್ತದೆ. ಅದರಲ್ಲಿ ಮೋಸ ವಂಚನೆಗೆ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಅದನ್ನ ಹೆಚ್ಚು ಜನ ವೆರಿಫಿಕೇಶನ್ ಪದೇ ಪದೇ ಮೇಲಿಂದ ಮೇಲೆ ನೋಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಇದಿಷ್ಟು ನಗದು ಪುಸ್ತಕದ ಬಗ್ಗೆ ಆಗಿತ್ತು. ಇನ್ನು ನೆಕ್ಸ್ಟ್ ಹೋಗೋಣ. ಕ್ಯಾಶ್ ಬುಕ್ ಆದ ನಂತರ ಕಿರ್ದಿ ಪುಸ್ತಕ ಅಂತ ಹೇಳಿದೆ. ಡೇ ಬುಕ್ ಅಥವಾ ರೋಜ್ ಪುಸ್ತಕ ಅಥವಾ ಜರ್ನಲ್ ಬುಕ್ ಅಂತ ಹೇಳ್ತೀವಿ ನಾವು. ರೋಜು ಅಂತಾನು ಕೆಲವರು ಹೇಳ್ತಾರೆ, ಕಿರ್ದಿ ಪುಸ್ತಕ ಅಂತ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಡೇ ಬುಕ್ ಅಂತಾರೆ ಅಥವಾ ಜರ್ನಲ್ ಬುಕ್ ಅಂತಾರೆ. ಇದು ಕೂಡ ದೈನಂದಿನ ಡೈಲಿ ಬೇಸಿಸ್ ಮೇಲೆ ನಮೂದು ಮಾಡುವಂಥದ್ದು. ಇದು ಯಾತಕ್ಕಾಗದ್ರೆ, ಸರ್ ಕ್ಯಾಶ್ ಬುಕ್ ಇದ್ಮೇಲೆ ಇದು ಯಾತಕ್ಕೆ ಮಾಡಬೇಕು? ಇದು ನಾನ್ ಕ್ಯಾಶ್ ಎಂಟ್ರೀಸ್ ಗಳಿಗೆ, ನಗದೇತರ ನಮೂದುಗಳಿಗೆ ಇದ್ರ ಉಪಯೋಗ. ಇದರಲ್ಲಿ ಯಾವುದೇ ನಗದು ಉಪಯೋಗ ನಮೂದುಗಳಿರೋದಿಲ್ಲ. ನಗದು ಅಂದ್ರೆ ಇನ್ಕ್ಲೂಡಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗ್ಲಿ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗ್ಲಿ ಇದರಲ್ಲಿ ಇರೋದಿಲ್ಲ, ಇದನ್ನ ಮಾಡ್ಕೊಡುದು. ಆಮೇಲೆ ಇದು ಇದರಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ಪ್ರತಿದಿನ ಹಿಂದಿನ ದಿನದ ಕ್ಲೋಸಿಂಗ್ ಬ್ಯಾಲೆನ್ಸ್ ಇವತ್ತಿನ ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ, ಇವತ್ತಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ನಾಳೆ ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ಆದ್ರೆ ಈ ಡೇ ಬುಕ್ ಅಲ್ಲಿ ಆರಂಭಿಕ ಮತ್ತು ಅಂತಿಮ ಶುಲ್ಕ ಇರೋದಿಲ್ಲ. ಯಾಕೆಂದ್ರೆ ಇಟ್ ಈಸ್ ಎ ಜರ್ನಲ್ ಬುಕ್. ಏನ್ ಡೆಬಿಟ್ ಮಾಡ್ತಿರೋ ಅಷ್ಟೇ ಕ್ರೆಡಿಟ್ ಮಾಡಿರ್ತೀರಿ. ಹಾಗಾಗಿ ಡಿಫ್ರೆನ್ಸ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಡಿಫ್ರೆನ್ಸ್ ಇರ್ಕೂಡ್ದು. ಅಂದ್ರೆ ಇಟ್ ಈಸ್ ಎ ಸೆಲ್ಫ್ ಟ್ಯಾಲಿಂಗ್ ಬುಕ್. ಇದು ಸೆಲ್ಫ್ ಕಂಟ್ರೋಲ್ಡ್ ಅಥವಾ ಸೆಲ್ಫ್ ಟ್ಯಾಲಿಂಗ್ ಬುಕ್. ಇದು ಸ್ವಯಂ ಸಮವಾಗುವ ಪುಸ್ತಕ. ಇದು ಅಂದ್ರೆ ಆಟೋಮೆಟಿಕ್ ಆಗಿ ಟ್ಯಾಲಿ ಆಗ್ಬಿಡ್ತದೆ. ಎಷ್ಟು ಡೆಬಿಟ್ ಮಾಡಿದ್ರು ಅಷ್ಟೇ ಕ್ರೆಡಿಟ್ ಮಾಡಬೇಕು. ಡೆಬಿಟ್ 1 ಐಟಮ್ ಇದ್ರು, ಕ್ರೆಡಿಟ್ 2 ಐಟಮ್ ಇದ್ರು, ಅದು ಎರಡದ್ದು ಟೋಟಲ್ ಡೆಬಿಟ್ ಏನಿದೆ ಒಂದು ಎಂಟ್ರಿಗೆ ಅಷ್ಟು ಇರ್ಲೇಬೇಕು. ಸೊ ಈಚ್ ಎಂಟ್ರಿ ವಿಟ್ಸ್ ಗೆಟ್ ಆಟೋಮೆಟಿಕಲಿ ಟ್ಯಾಲಿಡ್. ಹಾಗಾಗಿ ಇದು ಸ್ವಯಂ ಸಮವಾಗುವ ಪುಸ್ತಕ, ಸೆಲ್ಫ್ ಟ್ಯಾಲಿಂಗ್ ಮೆಕ್ಯಾನಿಸಮ್ ಇರ್ತದೆ.
ಇದರಲ್ಲಿರುವಂತಹ ಎಲ್ಲ ನಮೂದುಗಳನ್ನು ಕೂಡ ಖಾತೆಗೆ ಇರಿಸುತ್ತದೆ. ಇದು ಪೂರ ಪ್ರೈಮರಿ ಎಂಟ್ರಿ ಬುಕ್. ಇಟ್ ಈಸ್ ಆಲ್ಸೋ ಬುಕ್ ಆಫ್ ಪ್ರೈಮರಿ ಎಂಟ್ರಿ. ಇದು ಸೆಕೆಂಡರಿ ಬುಕ್ ಅಲ್ಲ. ಸೆಕೆಂಡರಿ ಬುಕ್ ಅಂದ್ರೆ ಲೆಡ್ಜರ್. ಇದು ಬುಕ್ ಆಫ್ ಪ್ರೈಮರಿ ಎಂಟ್ರಿ. ಇದರಲ್ಲಿರುವಂತಹ ಇದನ್ನು ಕೂಡ ನಾವು ಖಾತೆಗೆ ಇರಿಸ್ತೀವಿ. ಇದನ್ನು ಕೂಡ ಪ್ರತಿದಿನ ಬರಿಬೇಕು. ನಾವು ಮೊದಲೇ ಹೇಳ್ದಂಗೆ ಇದು ಕೂಡ ಪ್ರತಿದಿನ ಬರಿಬೇಕು. ವಾರಕ್ಕೊಂದ್ಸರಿ ಬರಿತೀವಿ, ವರ್ಷಕ್ಕೊಂದ್ಸರಿ ಬರ್ತೀವಿ ಇಲ್ಲ. ಏನ್ ಹಾಗಾದ್ರೆ ಈ ಡೇ ಬುಕ್ ಅಲ್ಲಿ ಯಾವ ತರ ಸರ್ ನಗದಿಯೇತರ ಅಂತ ಹೇಳಿ ಒಂದಿಷ್ಟು ಇದನ್ನ ಹೇಳ್ಬೋದಾ, ಎಕ್ಸಾಂಪಲ್ ಹೇಳ್ಬೋದಾ ಅಂತ ಕೇಳ್ಬೋದು ನೀವು. ಇದ್ರಲ್ಲಿ ಏನೇನ್ ಬರ್ತದೆ? ಇದರಲ್ಲಿ ಅನೇಕ ಎಂಟ್ರಿಗಳು ಬರ್ತವೆ. ಯಾರ್ಯಾರು BCom ಗ್ರಾಜುಯೇಟ್ಸ್ ಇದೀವಿ ಅಥವಾ ಕಾಮರ್ಸ್ ಗ್ರಾಜುಯೇಟ್ಸ್ ಇದೀವಿ ಅವ್ರಿಗೆ ಈಡಿಸಿಗೆ ಅರ್ಥ ಆಗತ್ತೆ. ಈವನ್ ಕಾಮರ್ಸ್ ಗ್ರಾಜುಯೇಟ್ಸ್ ಅಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೂ ಎಂಟ್ರಿಗಳ ಎಕ್ಸಾಂಪಲ್ ಹೇಳಿದಾಗ ನಿಮ್ಗೂ ಗೊತ್ತಾಗತ್ತೆ ಇದ್ರಲ್ಲಿ ಏನೇನ್ ಎಂಟ್ರಿ ಬರುತ್ತೆ ಅಂತ. ಏನೇನ್ ಎಂಟ್ರಿ ಬರುತ್ತೆ ಇದರಲ್ಲಿ, ಏನೇನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಲ್ವೋ ಅದೆಲ್ಲ ಇಲ್ಲಿ ಬರ್ತದೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್, ಪ್ರಾವಿಷನ್ಸ್, ಈ ತರದೆಲ್ಲ ಬರ್ತದೆ. ಅಂದ್ರೆ ಸಾಮಾನ್ಯ ನಮೂದುಗಳು, ರೆಗ್ಯುಲರ್ ಎಂಟ್ರೀಸ್, ರೆಗ್ಯುಲರ್ ಟ್ರಾನ್ಸಾಕ್ಷನಲ್ ಎಂಟ್ರೀಸ್ ಬರುತ್ತೆ ಇದರಲ್ಲಿ. ಟ್ರಾನ್ಸಾಕ್ಷನ್ ಆಗಿದೆ, ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ. ಹಾಗಾದ್ರೆ ಅದನ್ನ ಕಿರ್ದಿ ಬುಕ್ ಅಲ್ಲಿ ಅಥವಾ ಡೇ ಬುಕ್ ಅಲ್ಲಿ ಎಂಟ್ರಿ ಮಾಡೋಣ, ಜರ್ನಲ್ ಬುಕ್ ಅಲ್ಲಿ ಎಂಟ್ರಿ ಮಾಡೋಣ. ವಿಲ್ ಪಾಸ್ ಎ ಜರ್ನಲ್ ಎಂಟ್ರಿ. ಪ್ರಾವಿಷನ್ ಎಂಟ್ರೀಸ್, ಪ್ರಾವಧಾನ ನಮೂದುಗಳು, ಹಾಗೆ ಹೊಂದಾಣಿಕೆ ನಮೂದುಗಳು, ಅಡ್ಜಸ್ಟ್ಮೆಂಟ್ ಅಕೌಂಟ್ಸ್, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ಹಾಗೆ ಟ್ರಾನ್ಸ್ಫರ್ ಎಂಟ್ರೀಸ್, ಒಂದು ಅಕೌಂಟ್ ಇಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಇದಕ್ಕೆಲ್ಲ ಎಕ್ಸಾಂಪಲ್ಸ್ ತಗೊಳ್ಳೋಣ, ಅವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಯಾವುದೋ ಒಂದು ಎಂಟ್ರಿ ತಪ್ಪಾಗ್ಬಿಟ್ಟಿದೆ, ಯಾವ್ದನ್ನ ಕರೆಕ್ಷನ್ ಮಾಡಬೇಕು ಅಥವಾ ಅಮೆಂಡ್ಮೆಂಟ್ ಮಾಡಬೇಕು, ಅದಕ್ಕೆ ತಿದ್ದುಪಡಿ ನಮೂದುಗಳು ಅಂತ ಮಾಡ್ತೀವಿ. ಕೆಲವೊಂದು ಎಂಟ್ರೀಸ್ ನ ಹಾಕ್ತಿವಿ, ಅದನ್ನ ಮತ್ತೆ ರಿವರ್ಸ್ ಮಾಡ್ತೀವಿ. ಯಾವುದೋ ಒಂದು ಎಂಟ್ರಿ ಹಾಕಿದೀವಿ, ಅದು ತಪ್ಪಾಗಿರೋ ಕಾರಣಕ್ಕೆ ರಿವರ್ಸ್ ಮಾಡ್ಬೋದು, ಅಥವಾ ಅದು ಒಂದು ಅಕೌಂಟಿಂಗ್ ಮೆಥಡ್ ಆಗಿರೋದ್ರಿಂದ ಹಿಮ್ಮುಖ ರಿವರ್ಸ್ ಎಂಟ್ರೀಸ್ ಮಾಡ್ಬೋದು. ಅದನ್ನು ನಾನು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಕೆಲವು ಲೀಗಲ್ ಆಗಿ ರಿವರ್ಸ್ ಎಂಟ್ರಿ ಮಾಡುವಂಥದ್ದು ಇರ್ತದೆ, ಕ್ಲೋಸಿಂಗ್ ಎಂಟ್ರೀಸ್ ಇರ್ತದೆ, ಅಥವಾ ಕಾಂಟ್ರಾ ಎಂಟ್ರೀಸ್ ಇರ್ತದೆ, ಪರಸ್ಪರ ನಮೂದುಗಳು. ಸೂಕ್ಷ್ಮವಾಗಿ ಒಂದೊಂದೇ ವಿಚಾರವನ್ನು ಸ್ವಲ್ಪ ಇದರಲ್ಲಿ ನೋಡ್ಕೊಳ್ತಾ ಹೋಗ್ಬಿಡೋಣ ಬೇಗ. ಸಾಮಾನ್ಯ ನಮೂದುಗಳು, ರೆಗ್ಯುಲರ್ ಎಂಟ್ರೀಸ್ ಅಂದ್ರೆ ಏನು? ಇದು ಸಾಮಾನ್ಯವಾಗಿ ನಡೆಯುವಂತಹ ಟ್ರಾನ್ಸಾಕ್ಷನಲ್ ಎಂಟ್ರೀಸ್, ವ್ಯವಹಾರ ನಮೂದುಗಳು. ವ್ಯವಹಾರ ನಡೆಯುತ್ತೆ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದರಲ್ಲಿ ನಗದೇತರ ಮತ್ತು ಬ್ಯಾಂಕೇತರ ನಮೂದುಗಳು ಮಾತ್ರ ಬರ್ತದೆ. ನಗದಾಗಿದ್ರೆ ಕ್ಯಾಶ್ ಬುಕ್ ಹೋಗುತ್ತೆ, ಬ್ಯಾಂಕ್ ಆಗಿದ್ರೆ ಕ್ಯಾಶ್ ಬುಕ್ ಹೋಗುತ್ತೆ. ನಗದು ಮತ್ತು ಬ್ಯಾಂಕೇತರ ನಮೂದುಗಳು, ನಗದಲ್ಲ ಬ್ಯಾಂಕಿನ ಎಂಟ್ರಿನೂ ಅಲ್ಲ ಅಂದ್ರೆ ಅದು ಜರ್ನಲ್ ಎಂಟ್ರೀಸ್ ಬರುತ್ತೆ. ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರದ್ದು ಕ್ರೆಡಿಟ್ ಪರ್ಚೇಸ್ ಅಥವಾ ಸೇಲ್ಸ್ ಇರ್ಬೋದು. ಪರ್ಚೇಸ್ ಅನ್ನ ಕ್ರೆಡಿಟ್ ಮೇಲೆ ಮಾಡ್ತೀವಿ, ಕ್ಯಾಶ್ ಬುಕ್ಕಿಗೆ ಎಂಟ್ರಿ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ದುಡ್ಡು ಹೋಗೋದಿಲ್ಲ, ದುಡ್ಡು ಬರೋದಿಲ್ಲ. ಹಾಗಾದ್ರೆ ಎಂಟ್ರಿ ಬಿಟ್ಬಿಡೋಣ, ಇಲ್ಲ ಮಾಲ್ ಬಂದಿದೆ. ಹಾಗೆ ನಾವು ಮಾರಾಟ ಮಾಡಿದೀವಿ, ಕ್ರೆಡಿಟ್ ಅಲ್ಲಿ ಉದ್ರಿ ಕೊಟ್ಟಿದೀವಿ, ಉದ್ರಿ ಕೊಟ್ಟಾಗ್ಲೂ ಅದನ್ನ ಸರ್ ಕ್ಯಾಶ್ ಬಂದಿಲ್ಲ ಹಾಗಾದ್ರೆ ಎಂಟ್ರಿ ಮಾಡೋದಿಲ್ಲ, ಇಲ್ಲ ಬೇಕು, ಯಾಕೆಂದ್ರೆ ಮಾಲ್ ಹೋಗಿದೆ, ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಕೊಡಬೇಕಾದ ಸಂಬಳ ಕೊಟ್ಟಿದೀವಾ? ಇಲ್ಲ. ಕೊಟ್ಟಿದ್ರೆ ಕ್ಯಾಶ್ ಎಂಟ್ರಿ ಬರ್ತಿತ್ತು, ಕೊಟ್ಟಿಲ್ಲ. ಕೊಡಬೇಕಾದ ಸಂಬಳ, ಡ್ಯೂಯಲ್ ಆಸ್ಪೆಕ್ಟ್, ನಮ್ಗೆ ಅಕ್ರೂಯಲ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕೊಡಬೇಕಾದ ಸಂಬಳ ಕೊಡಬೇಕು, ಬರಬೇಕಾಗಿದ್ದು ಕೊಡಬೇಕಾಗಿದ್ದು, ಇದನ್ನೆಲ್ಲ ಎಂಟ್ರಿ ಮಾಡ್ತೀವಿ ನಾವು. ಅದಕ್ಕೆ ರೆಗ್ಯುಲರ್ ಎಂಟ್ರೀಸ್ ಅಂತೀವಿ. ಇನ್ನು ಪ್ರಾವಧಾನ ನಮೂದುಗಳು, ಪ್ರಾವಿಷನ್ ಎಂಟ್ರೀಸ್, ಪ್ರಾವಿಷನ್ ಮಾಡ್ತೀವಿ ನಾವು. ಕೊಡಬೇಕಾಗಿರೋದಕ್ಕೆ ಬರಬೇಕಾಗಿರೋದಕ್ಕೆ ಪ್ರಾವಿಷನ್ ಮಾಡ್ತೀವಿ. ಏನು? ಯೂಶುವಲ್ ಆಗಿ ಪ್ರಾವಿಷನ್ ಫಾರ್ ಆಡಿಟ್ ಫೀಸ್, ಇಯರ್ ಎಂಡ್ ಅಲ್ಲಿ ಒಂದು ಪ್ರಾವಿಷನ್ ಮಾಡ್ತೀವಿ, ಕೊಡಬೇಕಾದ ಲೆಕ್ಕ ಪರಿಶೋಧನಾ ಶುಲ್ಕ, ಅದಕ್ಕೊಂದು ಎಂಟ್ರಿ ಮಾಡ್ತೀವಿ. ಅದಕ್ಕೊಂದು ನೆರೇಷನ್ ಕೂಡ ಬರಿತೀವಿ. ಬೀಯಿಂಗ್ ದಿ ಪ್ರಾವಿಷನ್ ಮೇಡ್ ಫಾರ್ ಸ್ಟ್ಯಾಚ್ಯೂಟರಿ ಆಡಿಟ್ ಫೀಸ್. ಯಾವತ್ತು 31 ಮಾರ್ಚ್ ಒಳಗಡೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆಡಿಟ್ ಆಗಿರೋದಿಲ್ಲ. ಹಾಗಾಗಿ ಅದನ್ನ ಕಡೆ ಕೊಡ್ತೀವಿ. ಹಾಗೇನೆ ಪ್ರಾವಿಷನ್ ಫಾರ್ NPA ಪ್ರಾವಿಷನ್ ಮಾಡಿದೀವಿ. ಅಮೌಂಟ್ ಅನ್ನ ನಾನು ಸಣ್ಣ ಮೊತ್ತದ ಇಟ್ಟಿದ್ದೀನಿ, ಅಮೌಂಟ್ ನೀವು ನೋಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಜಸ್ಟ್ ಒಂದು ಅಮೌಂಟ್ ಇರ್ತದೆ ತೋರ್ಸ್ಬೇಕಷ್ಟೇ. ಪ್ರಾವಿಷನ್ ಫಾರ್ NPA ಟು ಓವರ್ ಡ್ಯೂ ಲೋನ್ಸ್ ಅಕೌಂಟ್ ಅಂದ್ರೆ ಇದು ಎರಡ್ ಅಲ್ಲಿ ಪ್ರಾವಿಷನ್ ಮಾಡ್ಲಿಕ್ಕೆ, ಪ್ರಾವಧಾನಗಳು ಮಾಡ್ಲಿಕ್ಕೆ. ಹಿಂದೊಮ್ಮೆ ಪ್ರಾವಧಾನಗಳ ಬಗ್ಗೆ ಹೇಳುವಾಗ ಇದನ್ನ ಬಗ್ಗೆ ಹೇಳಿದ್ದೆ ನಾನು. ಇತರೆ ಜವಾಬ್ದಾರಿಗಳ ತೋರಿಸ್ತೀವಿ ನಾವು. ಹಾಗಾಗಿ ಇದನ್ನ ಪ್ರಾವಧಾನ ನಮೂದುಗಳು ಅಂತೀವಿ. ಇದು ಈ NPA ಕ್ಲಾಸಿಫೈಡ್ ಈಗ ಇದ್ರ ಕಪ್ಪಕ್ಷರದಲ್ಲಿ ತೋರಿಸಿರೋದು ಏನಂದ್ರೆ ಅದಕ್ಕೆ ನೆರೇಷನ್ ಅಂತೀವಿ ನಾವು, ವಿವರಣೆ ಏನು ಇದು ಅಂತ. ಕ್ಯಾಶ್ ಬುಕ್ ಅಲ್ಲಾಗ್ಲಿ ಲೆಡ್ಜರ್ ರೋಜಲ್ ಆಗ್ಲಿ ನಾವು ಒಂದು ನೆರೇಷನ್ ಬರ್ತೀವಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ.
ಇನ್ನು ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ಹೊಂದಾಣಿಕೆ ನಮೂದುಗಳು. ಹೊಂದಾಣಿಕೆ ಮಾಡೋದ್ರಲ್ಲಿ ನಾವು ಕೋಆಪರೇಟಿವ್ಸ್ ಎತ್ತಿದ ಕೈ ಅಲ್ವಾ. ಅಡ್ಜಸ್ಟ್ಮೆಂಟ್ ಎಂಟ್ರಿ ತುಂಬಾ ನಾವು ಮಾಡ್ತೀವಿ. ಹಾಗಾದ್ರೆ ಹೊಂದಾಣಿಕೆ ನಮೂದು ಅಂದ್ರೆ ಏನು? ಯೂಶುವಲ್ ಆಗಿ ವರ್ಷಾಖೈರಿನಲ್ಲಿ ಆರ್ಥಿಕ ತಕ್ತೆಗಳನ್ನ ತಯಾರಿಸುವಾಗ, ಅಂದ್ರೆ ನಾವು ಅಂತಿಮ ಆರ್ಥಿಕ ತಕ್ತೆಗಳಂತ ಮುಂದೆ ಬರ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ತಯಾರಿಸುವಾಗ ನಾವು ಹೇಳುವಂತಹ ಕೆಲವೊಂದು ನಮೂದುಗಳು. ಇದು ಆದಾಯ ವೆಚ್ಚ ಆಸ್ತಿ ಜವಾಬ್ದಾರಿಗೆ ಸಂಬಂಧಿಸಿರುತ್ತೆ ಹೊರತು ಜಮಾ ಖರ್ಚಿಗೆ ಸಂಬಂಧಿಸಿಲ್ಲ. ಯಾಕೆ ಅಂದ್ರೆ ಇದು ಹೊಂದಾಣಿಕೆ ನಮೂದುಗಳು ಜಮಾ ಖರ್ಚಿನಲ್ಲಿ ಬರುವಂತಿಲ್ಲ. ಜಮಾ ಖರ್ಚಿಗೆ ಸಂಬಂಧಪಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಇದು ಹೊಂದಾಣಿಕೆ ನಮೂದುಗಳು. ಅದನ್ನ ನಾವು ಎಲ್ಲಿ ಮಾಡಬೇಕು? ಓನ್ಲಿ ಇನ್ ಜರ್ನಲ್ ಬುಕ್, ಬುಕ್, ಕಿರ್ದಿ ಪುಸ್ತಕ. ಯಾವ್ದ್ಯಾವ್ದು ಹಾಗಾದ್ರೆ ಹೊಂದಾಣಿಕೆ ನಮೂದುಗಳು? ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್, ಇನ್ಕಮ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್. ಆಕರಿಸಿದ ಆದರೆ ಸ್ವೀಕರಿಸದ ಆದಾಯಗಳು, ಇನ್ಕಮ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್. ಎಕ್ಸ್ಪೆನ್ಸಸ್ ಅಕ್ರೂಡ್ ಬಟ್ ನಾಟ್ ಪೇಯ್ಡ್, ಅಥವಾ ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಥವಾ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್. ಎಲ್ಲ ಇಯರ್ ಎಂಡ್ ಅಲ್ಲಿ ಬರ್ತದೆ. ಅಕ್ರೂಯಲ್ ಪ್ರಾಸೆಸ್ ನಲ್ಲಿ ಇರುವಂತದಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ ನಮಗೆ. ಆಕರಿಸಿದ ಆದರೆ ಸ್ವೀಕರಿಸದ ಆದಾಯಗಳು ಅಂದ್ರೆ ಬರಬೇಕಾದ ಬಡ್ಡಿ, ಬರಬೇಕಾದ ಬಾಡಿಗೆ, ಈ ರೀತಿ ಕೆಲವೊಂದು ಇರೋದು. ಆಕರಿಸಿದ ಆದರೆ ಪಾವತಿಯಾಗದ ವೆಚ್ಚದ ಅಂದ್ರೆ ಕೊಡಬೇಕಾದ ಬಡ್ಡಿ, ಕೊಡಬೇಕಾದ ಬಾಡಿಗೆ, ಕೊಡಬೇಕಾದ ಇದು ಏನು ಸಂಬಳ. ಮುಂಗಡವಾಗಿ ಸ್ವೀಕರಿಸದ ಆದಾಯಗಳು, ಮುಂದಿನ ತಿಂಗಳ ಆದಾಯವನ್ನು ಏನಾದ್ರೂ ಈ ತಿಂಗಳ ಸ್ವೀಕರಿಸಿದ್ರೆ ಅದು ಈ ವರ್ಷದ ಅಲ್ಲದೆ ಇರೋದ್ರಿಂದ ಅದನ್ನು ಹೊಂದಾಣಿಕೆ ನಮೂದಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಡಬೇಕಾಗತ್ತೆ. ಹಾಗೆ ಮುಂಗಡವಾಗಿ ಪಾವತಿಯಾದ ವೆಚ್ಚಗಳು, ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್. ಹಾಗಾಗಿ ಈ ಹೊಂದಾಣಿಕೆ ನಮೂದುಗಳು ಏನಿದೆ ಇದು ಕ್ಲೋಸಿಂಗ್ ಎಂಟ್ರೀಸ್ ಅಲ್ಲ. ಕ್ಲೋಸಿಂಗ್ ಎಂಟ್ರೀಸ್ ಮುಂದೆ ಬರ್ತೀನಿ ನಾನು. ಕ್ಲೋಸಿಂಗ್ ಎಂಟ್ರೀಸ್ ಅಂದ್ರೆ ಏನು ಅಂತ. ಹಾಗೆ ಟ್ರಾನ್ಸ್ಫರ್ ಎಂಟ್ರೀಸು ಅಲ್ಲ ಇದು. ಹಾಗೇನೆ ಇದು ಅಮೆಂಡ್ಮೆಂಟ್ ಅಥವಾ ಕರೆಕ್ಷನ್ ಎಂಟ್ರೀಸು ಅಲ್ಲ, ಅಥವಾ ಹಿಮ್ಮುಖ ನಮೂದುಗಳು ಅಂದ್ರೆ ರಿವರ್ಸ್ ಎಂಟ್ರೀಸು ಅಲ್ಲ. ಇದ್ಯಾವುದೂ ಅಲ್ಲ. ಇದೆಲ್ಲ ಬೇರೆ ಬೇರೆನೆ. ವರ್ಗಾವಣೆ ನಮೂದೇ ಬೇರೆ ಇರ್ತದೆ, ಮುಕ್ತಾಯ ನಮೂದುಗಳೇ ಬೇರೆ, ತಿದ್ದುಪಡಿನೇ ಬೇರೆ, ಹಿಮ್ಮುಖ ನಮೂದು ಅದೆಲ್ಲ ಬೇರೆ ಬೇರೆ. ಹೊಂದಾಣಿಕೆ ನಮೂದುಗಳು ಇದು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಎಲ್ಲದನ್ನು ನಾವು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ಅದು ಬೇರೆ ಬೇರೆ ಇದೆ. ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಕ್ಲಾರಿಟಿ ಇದೆ. ಹಾಗಾದ್ರೆ ಟ್ರಾನ್ಸ್ಫರ್ ಎಂಟ್ರೀಸ್ ಅಂದ್ರೆ ಏನು? ಟ್ರಾನ್ಸ್ಫರ್ ಎಂಟ್ರೀಸ್ ಅಂದ್ರೆ ಯಾವ್ದಾವ್ದನ್ನ ಟ್ರಾನ್ಸ್ಫರ್ ಒಂದು ಅಕೌಂಟ್ ಇಂದ ರೀಕ್ಲಾಸಿಫೈಯಿಂಗ್ ಅಥವಾ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸಸ್ ಬಿಟ್ವೀನ್ ಅಕೌಂಟ್ಸ್. ಯಾವುದೋ ಒಂದು ಅಕೌಂಟ್ ಇಂದ ಮತ್ತೊಂದು ಅಕೌಂಟಿಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದು? ಯೂಶುವಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್, ಲಾಭ ವಿಂಗಡನಾ ತಕ್ತೆ ಅಂತೇಳಿ ಮಾಡ್ತೀವಿ ನಾವು. ಅದನ್ನ ಫೈನಲ್ ಅಕೌಂಟ್ಸ್ ಅಲ್ಲಿ ಹೇಳ್ತೀನಿ ನಾನು. ಟು ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್ ಇರ್ಬೋದು ಅಥವಾ ಯಾವುದೇ ರಿಸರ್ವ್ ಇರ್ಬೋದು. ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂದ ಬಿಲ್ಡಿಂಗ್ ಫಂಡಿಂಗ್ ಟ್ರಾನ್ಸ್ಫರ್ ಮಾಡಿರುವಂತದ್ದು, ಕಟ್ಟಡ ನಿಧಿಗೆ, ಎಲ್ಲ ನಿಧಿಗಳಿಗೆ ಕೊಡುವಂತದ್ದಷ್ಟು ವರ್ಗಾವಣೆ ನಮೂದುಗಳೇ ಟ್ರಾನ್ಸ್ಫರ್ ಎಂಟ್ರೀಸ್. ಪ್ರಾಫಿಟ್ ಇದೆ, ಪ್ರಾಫಿಟ್ ಇಂದ ವರ್ಗಾವಣೆ ಮಾಡ್ತೀವಿ ಯಾವುದಕ್ಕೆ? ನಿಧಿಗಳಿಗೆ. ಶಿಕ್ಷಣ ನಿಧಿ ಇರ್ಬೋದು, ಸಾಮಾನ್ಯ ನಿಧಿ ಇರ್ಬೋದು, ಅಥವಾ ನಿಮ್ದು ಇನ್ಯಾವುದೋ ಕಟ್ಟಡ ನಿಧಿ ಅಥವಾ ಇನ್ಯಾವುದೋ ನಿಧಿಗಳು ಇರ್ಬೋದು. ಎಲ್ಲ ನಿಧಿಗಳಿಗೆ ಕೊಡುವಂತದ್ದೆಲ್ಲ ಟ್ರಾನ್ಸ್ಫರ್ ಎಂಟ್ರೀಸ್, ವರ್ಗಾವಣೆ ನಮೂದುಗಳು. ಹಾಗಾಗಿ ಇದೆಲ್ಲ ಟ್ರಾನ್ಸ್ಫರ್ ಫ್ರಮ್ ಏನು ಅಂತೇಳಿ ಇದ್ ಮಾಡಿರ್ತೀವಿ, ಸರ್ಪ್ಲಸ್ ಟು ಬಿಲ್ಡಿಂಗ್ ಫಂಡ್ ಅಂತೇಳಿ. ಇದಕ್ಕೆ ಟ್ರಾನ್ಸ್ಫರ್ ಎಂಟ್ರೀಸ್ ಅಂತ ಹೇಳ್ತೀವಿ ನಾವು. ಇನ್ನು ತಿದ್ದುಪಡಿ ನಮೂದುಗಳು, ಕರೆಕ್ಷನ್ ಆರ್ ಅಮೆಂಡ್ಮೆಂಟ್ ಎಂಟ್ರೀಸ್. ಎಲ್ಲ ಒಂದ್ ಕಡೆ ತಪ್ಪಾಗಿ ನಾವು ಎಂಟ್ರಿ ಮಾಡ್ಬಿಟ್ಟಿರ್ತೀವಿ, ಅದನ್ನ ಸರಿ ಮಾಡ್ಬೇಕೀಗ. ಒಂದೊಂದು ಯಾವ್ದಾವ್ದೋ ಅಕೌಂಟಿಗೆ ನಾವು ಎರರ್ ಆಫ್ ಒಮಿಷನ್ ಅಥವಾ ಎರರ್ ಆಫ್ ಕಮಿಷನ್ ಅಂತ ಇರ್ತದೆ. ಅದನ್ನು ನಾನು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರರ್ ಆಫ್ ಕಮಿಷನ್ ಅಥವಾ ಎರರ್ ಆಫ್ ಒಮಿಷನ್ ಅಂತ ಹೇಳಿದೆ ಏನು ಅಂತ. ಏನಾಗಿತ್ತು ಅಂದ್ರೆ, ಒಂದು ಸಹಜವಾಗಿ ಒಂದು ಇದನ್ನಿಟ್ಕೊಳ್ಳಿ, ಜನರಲ್ ಎಕ್ಸ್ಪೆನ್ಸಸ್ಗೆ ನಾವು ಅಮೌಂಟ್ ಅನ್ನು ಹಾಕ್ಬಿಟ್ಟಿದ್ವಿ. ಅದು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲ, ಆಡಿಟ್ ಫೀಸ್ ಆಗ್ಬೇಕಾಗಿತ್ತು. ಆಡಿಟ್ ಫೀಸ್ ಅಂತ ತಗೊಂಡೋಗಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹಾಕ್ಬಿಟ್ಟಿದ್ವಿ. ಎಕ್ಸ್ಪೆನ್ಸಸ್ ಇದು,
ಆದರೆ ಖಾತೆ ವ್ಯತ್ಯಾಸ ಆಗ್ಬಿಟ್ಟಿದೆ, ಅದನ್ನ ನಾನು ಇದಕ್ಕೆ ಆಡಿಟ್ ಫೀಸ್ಗೆ ಹಾಕ್ಬೇಕಾಯ್ತು, ಜನರಲ್ ಎಕ್ಸ್ಪೆನ್ಸಸ್ಗೆ ಹಾಕ್ಬಿಟ್ಟಿದೀವಿ. ಆವಾಗ ಆಡಿಟ್ ಫೀಸ್ ಪೇಯಬಲ್ ಅಕೌಂಟ್ಗೆ ಡೆಬಿಟ್ ಮಾಡಿ ಖರ್ಚಾಕಿ ಜನರಲ್ ಎಕ್ಸ್ಪೆನ್ಸಸ್ಗೆ ಕ್ರೆಡಿಟ್ ಮಾಡಿ ಅಲ್ಲಿ ಡೆಬಿಟ್ ಮಾಡಿದ್ವಿ ಮೊದಲು, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಬೀಯಿಂಗ್ ದಿ ಕರೆಕ್ಷನ್ ಆಫ್ ಆಡಿಟ್ ಫೀಸ್ ರಾಂಗ್ಲಿ ಡೆಬಿಟೆಡ್ ಟು ಜನರಲ್ ಎಕ್ಸ್ಪೆನ್ಸಸ್. ಎಲ್ಲೋ ರಾಂಗ್ ಆಗಿದ್ದು ನಾವು ಸರಿ ಮಾಡ್ಬಿಡ್ತೀವಿ. ಅಥವಾ ಸಂಡ್ರಿ ಡೆಟಾಸ್ ಅಕೌಂಟಿಗೆ ಡೆಬಿಟ್ ಮಾಡುವಂತದ್ದನ್ನ ಇಂಟರೆಸ್ಟ್ ಆನ್ ಲೋನ್ ಟು ಲೋನ್ ಅಕೌಂಟ್ ಅಂತೇಳಿ ಒಂದು ಎಂಟ್ರಿ ಬಿಟ್ಟಿರ್ತೀವಿ ನಾವು. ಆ ಎಂಟ್ರಿಯನ್ನ ಇದೆ ಎರರ್ಸ್ ಅಥವಾ ಒಮಿಷನ್ಸ್ಗೂ ಇದು ಬೇಕಾಗತ್ತೆ. ಬಿಟ್ಬಿಟ್ಟಿದೀವಿ. ಒಂದು ಸಂಡ್ರಿ ಡೆಟಾಸ್ ಅಕೌಂಟಿಗೆ ಒಂದು 3,000 ರೂಪಾಯಿ ಡೆಬಿಟ್ ಮಾಡ್ಬೇಕಿತ್ತು, ಮಾಡೇ ಇರಲಿಲ್ಲ. ಇಂಟರೆಸ್ಟ್ ಆನ್ ಲೋನ್ ಅಕೌಂಟಿಗೆ ಕ್ರೆಡಿಟ್ ಕೊಡ್ಬೇಕಾಗಿತ್ತು, ಮಾಡಲೇ ಇರಲಿಲ್ಲ. ಟ್ಯಾಲಿ ಆಗಿಬಿಟ್ಟಿರುತ್ತೆ, ಯಾಕಂದ್ರೆ 2 ಬ್ಯಾಗ್ ಒಂದು ಬಿಟ್ಟಿರ್ತೀವಿ. ಆದರೆ ಎರರ್ ಆಫ್ ಒಮಿಷನ್, ಮೊದಲು ಎರರ್, ರೆಕ್ಟಿಫೈಯಿಂಗ್ ದಿ ಎರರ್. ಎರಡನೇದು ಒಮಿಷನ್. ಇದು ಅಂದ್ರೆ ಬೀಯಿಂಗ್ ಕರೆಕ್ಷನ್ ಆಫ್ ಇಂಟರೆಸ್ಟ್ ರಾಂಗ್ಲಿ ಒಮಿಟೆಡ್ ಫ್ರಮ್ ಲೋನ್ ಲೆಡ್ಜರ್ ಬಿಟ್ಟಿರ್ತೀವಿ. ಇನ್ನು ರಿವರ್ಸ್ ಎಂಟ್ರಿ ಅಂದ್ರೆ ಏನು ಸರ್? ಏನೋ ಒಂದು ರಿವರ್ಸ್ ಎಂಟ್ರಿ ಅಂತ ಹೇಳಿದ್ರಿ, ತಿರುಗಿ ಕುತ್ಕೊಂಡು ಇದ್ ಮಾಡ್ಬೇಕಾ? ಏನದು ಈ ಕಡೆಯಿಂದ ಈ ಕಡೆಗೆ ಎಂಟ್ರಿ ಮಾಡ್ಬೇಕಾ? ಯಾವ್ಯಾವುದನ್ನ ಕೇವಲ ಅಕೌಂಟಿಂಗ್ ಪರ್ಪಸ್ ಮಾಡಿರ್ತೀವಿ, ದೇ ಆರ್ ನಾಟ್ ಟ್ರಾನ್ಸಾಕ್ಷನ್ಸ್, ಬಟ್ ಅದನ್ನ ರಿವರ್ಸ್ ಮಾಡದೆ ಹೋದ್ರೆ ಮುಂದೆ ಟ್ರಾನ್ಸಾಕ್ಷನ್ ಮಾಡಿದ್ದು ನಮಗೆ ಸರಿಯಾಗಿ ಆಗೋದಿಲ್ಲ ಅಂತಿದ್ರೆ ಅವುಗಳನ್ನೆಲ್ಲ ರಿವರ್ಸ್ ಮಾಡ್ತೀವಿ. ಇಯರ್ ಎಂಡ್ ಪ್ರಾವಿಷನ್ ಮಾಡಿರ್ತೀವಿ, ಅದನ್ನ ಮುಂದಿನ ವರ್ಷ ಓಪನಿಂಗ್ ಡೇ ನಲ್ಲಿ ರಿವರ್ಸ್ ಮಾಡ್ತೀವಿ. ಬಡ್ಡಿ ಕೊಡಬೇಕಾದ ಬಡ್ಡಿನ ಮಾಡಿರ್ತೀವಿ, ಅದನ್ನ ವಾಪಸ್ ಮಾಡಿರ್ತೀವಿ. ಹೀಗೆ ಒಂದೊಂದೇ ಇದು. ಈಗ ರಿವರ್ಸಲ್ ಆಫ್ ಅಕ್ರೂಡ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಮಾಡಿ ಎಕ್ಸ್ಪೆನ್ಸಸ್ ಅನ್ನ ಕ್ರೆಡಿಟ್ ಮಾಡಿ ನಾವು ಅದನ್ನ ರಿವರ್ಸ್ ಮಾಡ್ತೀವಿ. ಅದು ಓಪನಿಂಗ್ ಡೇ ಆಗತ್ತೆ. ಅಂದ್ರೆ ಹಿಂದಿನ ವರ್ಷ ಕ್ಲೋಸಿಂಗ್ ಎಂಟ್ರೀಸ್ ನಲ್ಲಿ ಒಂದಿಷ್ಟು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ, ಅದು ರಿವರ್ಸ್ ಮಾಡಿದ್ರೆ ಕೊಡಬೇಕಾದ ಬಡ್ಡಿ, ಅದನ್ನು ಕೂಡ ಎಕ್ಸಾಂಪಲ್ ತಗೊಳ್ಬಹುದು. ಕೊಡಬೇಕಾದ ಬಡ್ಡಿ, ಬರಬೇಕಾದ ಬಡ್ಡಿ, ಅದನ್ನ ಯೂಶುವಲ್ ಆಗಿ ರಿವರ್ಸ್ ಮಾಡ್ತೀವಿ. ಇನ್ಕಮ್ ಅಲ್ಲಿ ಬರಬೇಕಾದ ಬಡ್ಡಿಯನ್ನ, ಅಕ್ರೂಡ್ ಎಕ್ಸ್ಪೆನ್ಸಸ್ ನಲ್ಲಿ ಕೊಡಬೇಕಾದ ಬಡ್ಡಿಯನ್ನ ನಾವು ರಿವರ್ಸ್ ಮಾಡ್ತೀವಿ. ಇನ್ನು ಕ್ಲೋಸಿಂಗ್ ಎಂಟ್ರೀಸ್ ಅಂದ್ರೆ ಏನು? ಕ್ಲೋಸಿಂಗ್ ಎಂಟ್ರೀಸ್ ಕೇರ್ಫುಲಿ ಫಾಲೋ ಮಾಡ್ಕೊಳ್ಳಿ. ಯಾವ್ದಾವ್ದು ರೆವಿನ್ಯೂ ಅಕೌಂಟ್ ಇದೆಯೋ ಅದಷ್ಟು ಇಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್ ಡ್ಯೂರಿಂಗ್ ದಿ ಇಯರ್. ಯಾವುದೇ ಅಕೌಂಟ್ ಅನ್ನು ಸುಮ್ಮನೆ 2 ಗೆರೆ ಹೊಡೆದು ಕ್ಲೋಸ್ಡ್ ಅಂತೇಳಿ ಬರೆಯಕ್ ಬರೋದಿಲ್ಲ ಸ್ನೇಹಿತರೆ. ಅದನ್ನ ಯಾವ ರೀತಿ ಅಕೌಂಟಿಂಗ್ ಮೆಥಡ್ ಅಲ್ಲಿ ಕ್ಲೋಸ್ ಮಾಡ್ಬೇಕು ಅದೇ ರೀತಿ ಮಾಡ್ಬೇಕು. ಒಂದು ಅಕೌಂಟ್ ಡೆಬಿಟ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂದ್ರೆ ಅದನ್ನ ಸುಮ್ಮನೆ ಗೆರೆ ಹೊಡೆದು ಕ್ಲೋಸ್ಡ್ ಅಂತ ಬರೆದು ಬಿಟ್ರೆ ಕ್ಲೋಸ್ ಆಗತ್ತಾ? ಇಲ್ಲ. ದಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್ ಪ್ರಾಪರ್ಲಿ ಬೈ ಟ್ರಾನ್ಸ್ಫರಿಂಗ್ ಅಪ್ರಾಪ್ರಿಯೇಟ್ ಅಕೌಂಟ್. ಯಾವ್ದು ಅಕೌಂಟಿಗೆ ಹೋಗಿ ಕ್ಲೋಸ್ ಆಗ್ಬೇಕಿತ್ತೋ ಈ ಅಕೌಂಟ್ ಕ್ಲೋಸ್ ಆಗ್ಬೇಕು ಅಂದ್ರೆ ಇದರ ಡೆಬಿಟ್ ಜಮಾ ಮತ್ತು ಖರ್ಚುಗಳು 2 ಸಮಾನ ಆಗಿದ್ರೆ ಮಾತ್ರ ಇದು ಕ್ಲೋಸ್ ಆಗತ್ತೆ, ನಿಲ್ ಬ್ಯಾಲೆನ್ಸ್ ಆಗತ್ತೆ. ಹಾಗೆ ಮಾಡ್ಬೇಕು ಅಂದ್ರೆ ಇದರಲ್ಲಿರೋ ಬ್ಯಾಲೆನ್ಸ್ ಏನಾದ್ರು ಇದ್ರೆ ಅದನ್ನ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದನ್ನ ಕ್ಲೋಸಿಂಗ್ ಎಂಟ್ರೀಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇರ್ತದೆ ಅಥವಾ ಇನ್ಕಮ್ ಇರ್ತದೆ. ಇನ್ಕಮ್ ಇರ್ಲಿ, ಎಕ್ಸ್ಪೆನ್ಸಸ್ ಇರ್ಲಿ, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕ್ಬಿಟ್ರೆ ಕ್ಲೋಸ್ ಆಗ್ಬಿಡುತ್ತಾ? ಖಂಡಿತ ಕ್ಲೋಸ್ ಆಗತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕ್ರೆಡಿಟ್ ಅಥವಾ ಡೆಬಿಟ್ ಮಾಡ್ತೀರಿ, ಆದರೆ ಅದರ ಕರೆಸ್ಪಾಂಡಿಂಗ್ ಡೆಬಿಟ್ ಆರ್ ಕ್ರೆಡಿಟ್ ಆಯಾ ಅಕೌಂಟ್ ಅಲ್ಲಿ ಆಗಿರಬೇಕು. ಬಡ್ಡಿ ಖಾತೆ, ಸಾಲದ ಮೇಲಿನ ಬಡ್ಡಿ ಖಾತೆ ಅಂತ ಇರ್ತದೆ. 1,35,415 ರೂಪಾಯಿ ಇರ್ತದೆ. ಎಷ್ಟು ಅಮೌಂಟ್? ಅದನ್ನ ಹಾಗೆ 2 ಗೆರೆ ಎಳೆದು ಕ್ಲೋಸ್ ಮಾಡ್ಬಿಡಕ್ ಇಲ್ಲ. ಅದು ಯಾವತ್ತು ಬರಬೇಕಾದ ಬಡ್ಡಿ ಅಥವಾ ನಮಗೆ ಸಾಲದ ಮೇಲಿನ ಬಡ್ಡಿ ನಮಗೆ ಆದಾಯ, ಅದು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇರ್ತದೆ. ಆ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಎಷ್ಟು ಅಮೌಂಟ್ ಇಂದ? ಅದರಲ್ಲಿ ಎಷ್ಟು ಟೋಟಲ್ ಇದೆಯೋ ಅಷ್ಟು ಅಮೌಂಟ್ ಇಂದ 1,25,36,415 ಅಂದ್ರೆ ಅಷ್ಟೇ ಅಮೌಂಟ್ ಇಂದ ಡೆಬಿಟ್ ಮಾಡ್ತೀರಿ. ಅದಷ್ಟನ್ನ ಕ್ರೆಡಿಟ್ ಟು P&L ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡ್ತೀರಿ. ಇಲ್ಲಿ ನಾನು 2 ಅಕೌಂಟ್ ಅನ್ನ ಕ್ಲೋಸ್ ಮಾಡಿದೀನಿ ಒಂದೇ ಎಂಟ್ರಿಯಲ್ಲಿ. ಇಂಟರೆಸ್ಟ್ ಆನ್ ಲೋನ್ಸ್ ಅಂತೇಳಿ 1 ಲಕ್ಷ ರೂಪಾಯಿ ಇತ್ತು. ನಮಗ್ ಬರ್ಬೇಕಾದ ಬಡ್ಡಿ ಅಂದ್ರೆ ಬಂದಿರುವಂತ ಬಡ್ಡಿ ಅದು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇತ್ತು. ಅದನ್ನ ಡೆಬಿಟ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದೀನಿ. ಹಾಗೆ ಕಮಿಷನ್, ನಾನು ಕಮಿಷನ್ ಇನ್ಕಮ್ ಇತ್ತಲ್ಲ, ಅದು ಕೂಡ 20,000 ರೂಪಾಯಿ ಇತ್ತು. ಅದನ್ನು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟು ನಾನು ಡೆಬಿಟ್ ಮಾಡಿದೀನಿ. ಅದಕ್ಕೋಸ್ಕರ ಈ ಕ್ಲೋಸಿಂಗ್ ಎಂಟ್ರೀಸ್ ಪ್ರಭಾವದಿಂದಾಗಿ
ಇನ್ನೊಂದು ವಿಚಾರವನ್ನು ನಾನು ಹೇಳ್ತೀನಿ, ಮುಂದೆ ಹೇಳ್ಬೇಕಾಗಿತ್ತು, ಮುಂದೆ ಕೂಡ ಹೇಳ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಎಡಗಡೆ ನಾವು ಲಾಸ್ ಐಟಮ್ ಅಥವಾ ಎಕ್ಸ್ಪೆನ್ಸಸ್ ತೋರಿಸ್ತೀವಿ, ಬಲಗಡೆ ಕ್ರೆಡಿಟ್ ಕಡೆಗೆ ನಾವು ಇನ್ಕಮ್ ಅನ್ನು ತೋರಿಸ್ತೀವಿ. ಯಾಕೆ ಹೇಳೋದು ಮಾತ್ರ ಲಾಸ್ ಅಂಡ್ ಪ್ರಾಫಿಟ್ ಅಕೌಂಟ್ ಅಂತ ಹೇಳೋದಿಲ್ಲ, ಆದ್ರೆ ಬಲಗಡೆಗೆ ಜಮಾ ಖರ್ಚು ತಗ್ತಾ ಇಲ್ಲಿ, ಜಮಾ ಎಡಗಡೆಗೆ ಬಲಗಡೆಗೆ ಖರ್ಚು. ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ರಿವರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ವಿತ್ ದಿ ಇನ್ಕಮ್ಸ್, ಡೆಬಿಟೆಡ್ ವಿತ್ ದಿ ಎಕ್ಸ್ಪೆನ್ಸಸ್. ಯಾಕೆ ಅಂದ್ರೆ ಇಲ್ಲಿ ಕ್ರೆಡಿಟ್ ಮಾಡಿದ ತಕ್ಷಣ ಇದ್ರ ಕರೆಸ್ಪಾಂಡಿಂಗ್ ಎಂಟ್ರಿ ಎಲ್ಲಿ ಹೋಗುತ್ತೆ, ಆ ಅಕೌಂಟಿಗೆ ಹೋಗುತ್ತೆ, ವಿಚ್ ವಾಸ್ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್. ಇಂಟರೆಸ್ಟ್ ಆನ್ ಲೋನ್ ಅಕೌಂಟ್ ವಾಸ್ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 1 lakh. That's why we debited that account and credited this account. ಆ ಅಕೌಂಟ್ ಕ್ಲೋಸ್ ಆಯ್ತು, ಈ ಅಕೌಂಟ್ ಅಲ್ಲಿ ಬಂದ್ಬಿತ್ತು. ಸೊ ಆಲ್ ರೆವಿನ್ಯೂಸ್ ಅಕೌಂಟ್, ನಿಮ್ಮ ಜಮಾ ಆದಾಯ ವೆಚ್ಚ ತಕ್ತೆಯಲ್ಲಿ ಬರುವಂತಹ ಎಲ್ಲ ಖಾತೆಗಳನ್ನ ಕ್ಲೋಸ್ ಮಾಡುವಾಗ ಆದಾಯ ವೆಚ್ಚ ತಕ್ತೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಮೇಕಿಂಗ್ ಕ್ಲೋಸಿಂಗ್ ಎಂಟ್ರೀಸ್. ಅದಕ್ಕೋಸ್ಕರ being the closing of income accounts to P&L account. ಹಾಗೆ ಎಕ್ಸ್ಪೆನ್ಸಸ್ ಕೂಡ ಸ್ಯಾಲರಿ ಕೊಟ್ಟಿದ್ದೀವಿ, ಡಿಪ್ರಿಸಿಯೇಷನ್ ಇದೆ, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೀವಿ. ಸಾರಿ, ಇಲ್ಲಿ ರಿವರ್ಸ್ ಆಗ್ಬೇಕಾಗಿತ್ತು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಸ್ಯಾಲರೀಸ್ ಅಂಡ್ ಡಿಪ್ರಿಸಿಯೇಷನ್, ರಿವರ್ಸ್ ಆಗ್ಬೇಕಿತ್ತು. ಸಾರಿ, ಐ ಅಡ್ಮಿಟ್ ದಟ್ ಮಿಸ್ಟೇಕ್. ಯಾಕಂದ್ರೆ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಆಗಬೇಕು, ಸ್ಯಾಲರೀಸ್ ಡೆಬಿಟ್ ತೋರಿಸ್ತಾ ಇರತ್ತೆ, ಅದು ಕ್ರೆಡಿಟ್ ಮಾಡಬೇಕು, ಡಿಪ್ರಿಸಿಯೇಷನ್ ಡೆಬಿಟ್ ತೋರಿಸ್ತಾ ಇರತ್ತೆ, ಅದು ಕ್ರೆಡಿಟ್ ಮಾಡಬೇಕು, ಆವಾಗ ಇಟ್ ಗೆಟ್ಸ್ ವ್ಯಾಲಿಡ್. ಸೊ ಬೀಯಿಂಗ್ ಕ್ಲೋಸಿಂಗ್ ಆಫ್ ಎಕ್ಸ್ಪೆನ್ಸಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ನು ಕಾಂಟ್ರಾ ಎಂಟ್ರೀಸ್ ಅಂದ್ರೆ ಏನು? ಸಾಮಾನ್ಯವಾಗಿ ನಮಗೆ ಕಾಂಟ್ರಾ ಎಂಟ್ರೀಸ್ ಅಂದ್ರೆ ಏನು? ಜಮಾ ಖರ್ಚು ಎರಡು ಇರ್ತದೆ, ಅದು ಎರಡು ನಮಗೆ ಇಂಟರ್ನಲ್, ಅದು ಯಾರು ಹೊರಗಡೆ ಆ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದು. ಈ ಜೇಬಿಂದ ಈ ಜೇಬಿಗೆ ಹಾಕೊಂಡೆ ನಾನು ಕಾಂಟ್ರಾ ಎಂಟ್ರಿ, ನಂದೇ ಖಾತೆಗೆ ಒಂದು ಇದಕ್ಕೆ ಎಂಟ್ರಿ ಮಾಡ್ಕೊಂಡೆ. ಅಂದ್ರೆ ಆಂತರಿಕವಾಗಿ ಎರಡು ಖಾತೆಗಳು ಹಾಕುವಂಥದ್ದು, ಪರಸ್ಪರ ನಮಗೆ ನಮ್ಮ ಖಾತೆನೆ, ಬೇರೆ ಯಾರ್ದು ಎಕ್ಸ್ಟರ್ನಲ್ ನಮ್ಮದಲ್ಲದ ಯಾವುದೇ ಖಾತೆ ಇರೋದಿಲ್ಲ. ಉದಾಹರಣೆ, ಬ್ಯಾಂಕಿನ ಖಾತೆಯಿಂದ ನಗದು ಹಣವನ್ನು ತರ್ತೀವಿ ನಾವು. ಅವಾಗ ಏನ್ ಮಾಡ್ತೀವಿ, ಒಂದೇ ಕ್ಯಾಶ್ ಬುಕ್ ನಲ್ಲಿ ಜಮಾ ಕಡೆಗೆ ನಗದು ಜಮಾ, ಬಲಗಡೆಗೆ ಬ್ಯಾಂಕ್ ಕಾಲಂನಲ್ಲಿ ಖರ್ಚು ಅಂದ್ರೆ ಕಾಂಟ್ರಾ. ಜಮಾನು ಬಂದಿದೆ, ಖರ್ಚು ಆಗಿದೆ. ಅಂದ್ರೆ ಒಂದೇ ದಿನ ಎರಡೂ ಎಂಟ್ರಿನು ಒಂದೇ ಪುಸ್ತಕದಲ್ಲಿ ಬರುವಂತದ್ದಕ್ಕೆ ನಾವು ಕಾಂಟ್ರಾ ಅಂತೀವಿ. ಅದು ಬರಬಾರ್ದು. ಹಾಗಾದ್ರೆ ಎಂತಕ್ ಬೇಕಾಗಿತ್ತು ಸರ್? ಯಾಕಂದ್ರೆ ಆಯಾ ಖಾತೆಗಳು ಸರಿಯಾಗಬೇಕು. ಬ್ಯಾಂಕಿನಲ್ಲಿ ದುಡ್ಡಿದೆ, 1 ಲಕ್ಷ ರೂಪಾಯಿ ಇದೆ, ಅದನ್ನ ಕ್ಯಾಶಿಗೆ ತಂದಿದೀವಿ ಅಂದ್ರೆ ಕ್ಯಾಶ್ ಖಾತೆ ಏರ್ಬೇಕು, ಬ್ಯಾಂಕಿನ ಖಾತೆ ಕಡಿಮೆ ಆಗ್ಬೇಕು. ಅದೆರಡು ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಎಂಟ್ರಿ ಹಾಕೊಳ್ತೀವಿ, ಅದನ್ನ ಕಾಂಟ್ರಾ ಅಂತ ಹೇಳ್ತೀವಿ. ಅಥವಾ ಬ್ಯಾಂಕ್ ಖಾತೆಗೆ ಖರ್ಚು ಹಾಕಿರುವಂತದ್ದು. ಬ್ಯಾಂಕಿನ ನಮ್ಮ ಖಾತೆಗೆ ನಗದು ಜಮಾ ಮಾಡಿದಾಗ ನಗದು ಖಾತೆಯಲ್ಲಿ ಖರ್ಚಾಗತ್ತೆ, ಬ್ಯಾಂಕ್ ಖಾತೆಯಲ್ಲಿ ಜಮಾ ಬರ್ತದೆ. ಹಾಗೆ ನಮ್ಮ ಖಾತೆಯಿಂದ ನಗದು ಹಿಂಪಡೆದ್ರೆ, ವಿಡ್ರಾ ಮಾಡಿದ್ರೆ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗತ್ತೆ, ಬ್ಯಾಂಕ್ ಖಾತೆ ಕಡಿಮೆ ಆಗತ್ತೆ. ಹೀಗೆ ಇದನ್ನೆಲ್ಲ ನಾವು ಕಾಂಟ್ರಾ ಎಂಟ್ರಿ ಅಂತೀವಿ. ಇನ್ನು ನಮ್ಮಲ್ಲಿ ಶಾಖೆಗಳಿದೆ ಅಂತ ಹೇಳಿದ್ರೆ, ಶಾಖೆಗಳ ಮಧ್ಯೆ ವ್ಯವಹಾರ ಮಾಡಿದ್ರು ಕೂಡ ಎ ಶಾಖೆ ಅಕೌಂಟಿಗೆ ಡೆಬಿಟ್ ಮಾಡಿ ಬಿ ಶಾಖೆಗೆ ಕ್ರೆಡಿಟ್ ಕೊಡುವಂತದ್ದು. ಯಾರು ಹೊರಗಡೆಯವರು ಏನಿಲ್ಲ, ಆ ಶಾಖೆಯ ಖಾತೆನೂ ಸರಿಯಾಗಬೇಕು, ಈ ಖಾತೆನೂ ಸರಿಯಾಗಬೇಕು. ಆ ಕಾರಣದಿಂದಾಗಿ ಆ ರೀತಿ ನಮೂದು ಮಾಡ್ತೀವಿ ನಾವು. ಸೊ ಇದು ಕಾಂಟ್ರಾ ಎಂಟ್ರೀಸ್. ಕಾಂಟ್ರಾ ಎಂಟ್ರೀಸ್ ಅಂದ್ರೇನು, ರಿವರ್ಸ್ ಎಂಟ್ರೀಸ್ ಅಂದ್ರೇನು, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಏನು, ಹೊಂದಾಣಿಕೆ ಲೆಕ್ಕಗಳು ಅಂದ್ರೇನು, ಟ್ರಾನ್ಸಾಕ್ಷನ್ ಎಂಟ್ರೀಸ್, ಎಲ್ಲ ಎಂಟ್ರೀಸ್ ನಾವು ನೋಡಿದ್ವಿ. ಇದು ರೋಜ್ ಪುಸ್ತಕದ ಎಲ್ಲ ಎಂಟ್ರೀಸ್ಗಳ ಬಗ್ಗೆ. ರೋಜು ಅಂದ್ರೆ ನಿಮ್ಮ ಡೇ ಬುಕ್ ಅಥವಾ ಜರ್ನಲ್ ಬುಕ್. ಇನ್ನು ಸಾಮಾನ್ಯ ಖಾತೆಗೆ ಹೋಗೋಣ. ಜನರಲ್ ಲೆಡ್ಜರ್. ಏನಿದೆ ಜನರಲ್ ಲೆಡ್ಜರ್? ಸಾಮಾನ್ಯವಾಗಿ ಎಲ್ಲ ವ್ಯವಹಾರವನ್ನ ವರ್ಗೀಕರಣ ಮಾಡಬೇಕು. ನಮ್ಮಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಏನಾಗತ್ತೆ, ಅವತ್ತು ಪಾವತಿಸಿದ ಎಲ್ಲ ಖರ್ಚುಗಳು ಬರ್ತದೆ. ಅದು ರೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಸಂಬಳ ಇರ್ಬೋದು, ಬಡ್ಡಿ ಕೊಟ್ಟಿರ್ಬೋದು, ಅಥವಾ ಸಾಲವನ್ನ ಕೊಟ್ಟಿರ್ಬೋದು. ಯಾವುದೇ ಖರ್ಚಿದ್ರು ಒಂದೇ ದಿನ ಎಲ್ಲದೂ ಒಂದೇ ಕಡೆ ಬಂದಿರ್ತದೆ.
ರೆಂಟ್ ಅನ್ನ ರೆಂಟ್ ಖಾತೆಗೆ, ಎಲೆಕ್ಟ್ರಿಸಿಟಿಯನ್ನ ಎಲೆಕ್ಟ್ರಿಸಿಟಿ ಖಾತೆಗೆ, ಸಾಲವನ್ನ ಸಾಲದ ಖಾತೆಗೆ, ಬಡ್ಡಿಯನ್ನ ಬಡ್ಡಿ ಖಾತೆಗೆ ವರ್ಗಾಯಿಸಿ, ವರ್ಗೀಕರಣ ಮಾಡಿ ನಮಗೆ ಎಷ್ಟು ಬಡ್ಡಿ ಕೊಟ್ಟಿದೀವಿ, ಎಷ್ಟು ಸಾಲ ಕೊಟ್ಟಿದೀವಿ, ಅಥವಾ ಎಷ್ಟು ಬಾಡಿಗೆ ಕೊಟ್ಟಿದೀವಿ, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಜನರಲ್ ಲೆಡ್ಜರ್ ಬೇಕಾಗತ್ತೆ. ಯಾಕೆಂದ್ರೆ ಇದು ಪ್ರತಿನಿತ್ಯ ಬರುವಂತಹ ಎಂಟ್ರಿ ಅಲ್ಲ. ಬಾಡಿಗೆ ಪ್ರತಿನಿತ್ಯ ಕೊಡ್ತೀವ? ಇಲ್ಲ, ತಿಂಗಳಿಂದ ಕೊಡ್ತೀವಿ. ವರ್ಷಕ್ಕೆ 12 ಎಂಟ್ರಿ ಬರುತ್ತೆ. ಅದನ್ನೆಲ್ಲ ಒಂದು ಕಡೆ ಯಾವತ್ ಕೊಟ್ಟಿದೀವಿ ಅಂತ ನೋಡ್ಲಿಕ್ಕೆ ಬೇಕು ಅಂದ್ರೆ ಲೆಡ್ಜರ್ ಅಕೌಂಟ್ ಸಿಗತ್ತೆ. ಹಾಗಾಗಿ ಇದು ಈ ಜನರಲ್ ಲೆಡ್ಜರ್, ಇದು ಈ ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಜನರಲ್ ಲೆಡ್ಜರ್ ಬೇಕಾಗತ್ತೆ. ಇದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಜನರಲ್ ಲೆಡ್ಜರ್ ಅನ್ನೋ ಕಾನ್ಸೆಪ್ಟ್ ಇಲ್ದೇನು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಕ್ಯಾಶ್ ಬುಕ್ ಇಂದಾನೆ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಇದು ಮಾಡ್ತಾ ಇರುವಂತದ್ದು ನಮಗೆ ಇದು ಏನಂತ, ಇದರಿಂದ ಜನರಲ್ ಲೆಡ್ಜರ್ ಇಂದ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ಏನ್ ಅನುಕೂಲ ಅಂದ್ರೆ, ಕ್ಯಾಶ್ ಬುಕ್ ಅಲ್ಲಿ ನಮಗೆ ಯಾವುದೇ ಅಕೌಂಟಿನ ಅಪ್ಡೇಟೆಡ್ ಬ್ಯಾಲೆನ್ಸ್ ಸಿಗೋದಿಲ್ಲ. ಆದ್ರೆ ನಿಮಗೆ ಯಾವ್ದೋ ಈಗ ಒಂದು ಡಿಸೆಂಬರ್ 15 ವೇಳೆಗೆ ಬಾಡಿಗೆ ಎಷ್ಟಾಯ್ತು ಈ ವರ್ಷ ಕೊಟ್ಟಿದ್ದು ನೋಡ್ಬೇಕು ಅಂತ ಹೇಳಿದ್ರೆ, ಕ್ಯಾಶ್ ಬುಕ್ ನಲ್ಲಿ ಎಲ್ಲದನ್ನು ನೋಡ್ತಾ ಹೋಗೋಣ, ಬರ್ಕೊಳ್ತಾ ಹೋಗೋಣ, ಬೇಡ. ಲೆಡ್ಜರ್ ನಲ್ಲಿ ಬಾಡಿಗೆ ಖಾತೆ ನೋಡಿದ್ರೆ ಆಯ್ತು. ಅಥವಾ ಬಾಡಿಗೆ ಖಾತೆಯಲ್ಲಿ 3 ಬಿಲ್ಡಿಂಗ್ ಬೇರೆ ಬೇರೆಯವರು ಕೊಟ್ಟಿದೀವಿ, 3 ಬೇರೆ ಬೇರೆ ಬಾಡಿಗೆ, ಇಂಥವ್ರು ನಾಗರಾಜ್ ಅವರ ಬಾಡಿಗೆ ಖಾತೆ, ಶ್ರೀರಾಮ್ ಅವರ ಬಾಡಿಗೆ ಖಾತೆ, ಇನ್ನೊಬ್ರು ಯಾರೋ ರವೀಂದ್ರನಾಥ್ ಅವರ ಬಾಡಿಗೆ ಖಾತೆ, ಅವ್ರಿಗೆ ಎಷ್ಟು ಕೊಟ್ಟಿದೀವಿ, ಇವ್ರಿಗೆ ಎಷ್ಟು ಕೊಟ್ಟಿದೀವಿ, ಅದನ್ನ ನೋಡ್ಲಿಕ್ಕೂ ಬೇಕಾಗತ್ತೆ. ಅಂದ್ರೆ ಇದು ನಿಮಗೆ ಅಪ್ಡೇಟೆಡ್ ವರ್ಷನ್ ಸಿಗತ್ತೆ. ಯಾವುದೇ ಒಂದು ಖಾತೆ ಇಂಟರೆಸ್ಟ್ ಇದುವರೆಗೆ ಸೆಪ್ಟೆಂಬರ್ 15ಕ್ಕೋ ಜನವರಿ 30ಕ್ಕೋ ಯಾವತ್ತೋ ಒಂದಿದೆ ನೋಡಿದ್ರೆ ಈ ವರ್ಷ ಎಷ್ಟು ನಾವು ಬಡ್ಡಿ ಕೊಟ್ಟಿದೀವಿ ಅಂದ್ರೆ ಅದಕ್ಕೆ ಸಿಕ್ಬಿಡತ್ತೆ ಅಪ್ಡೇಟೆಡ್ ಬ್ಯಾಲೆನ್ಸ್. ಇದರಲ್ಲಿರುವಂತದ್ದು ಅಷ್ಟೂನು ಐದರ್ ಕ್ಯಾಶ್ ಬುಕ್ ಆರ್ ಡೇ ಬುಕ್ ಇಂದ ಬರಬೇಕು. ಎಕ್ಸ್ಟರ್ನಲಿ ಲ್ಯಾಟ್ರಲ್ ಎಂಟ್ರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ದೇ ಆರ್ ಬುಕ್ಸ್ ಆಫ್ ಪ್ರೈಮರಿ ಎಂಟ್ರಿ. ಯಾವುದು ಕ್ಯಾಶ್ ಬುಕ್ ಮತ್ತು ಲೆಡ್ಜರ್ ನಾವು ಮೊದಲಿಂದ ಹೇಳಿದ್ದು, ಕ್ಯಾಶ್ ಬುಕ್ ಮತ್ತು ಡೇ ಬುಕ್ ಏನಿದೆ ಬುಕ್ಸ್ ಆಫ್ ಪ್ರೈಮರಿ ಎಂಟ್ರಿ. ಆ ಬುಕ್ಸ್ ಆಫ್ ಪ್ರೈಮರಿ ಎಂಟ್ರಿಯಲ್ಲಿ ಇಲ್ಲದ ಯಾವುದೇ ನಮೂದುಗಳು ಇಲ್ಲಿ ಬರುವಂತಿಲ್ಲ. ಎಕ್ಸೆಪ್ಟ್ ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲೋಸಿಂಗ್ ಎಂಟ್ರೀಸ್ ಕೂಡ ಡೇ ಬುಕ್ ಅಲ್ಲಿ ಬಂದೇ ಇಲ್ಲಿ ಬರಬೇಕು. ಹಾಗಾಗಿ ಅಲ್ಲಿ ಬರುವಂತಹ ಯಾವುದು ನಗದು ಪುಸ್ತಕ ಅಥವಾ ರೋಜ್ ಪುಸ್ತಕದಿಂದ ಬಂದಿರುವಂತದ್ದೇ ಇಲ್ಲಿಗೆ ಎಂಟ್ರಿ ಮಾಡ್ತೀವಿ. ಇಟ್ ಈಸ್ ಜನರಲ್ ಲೆಡ್ಜರ್ ಕಂಟೈನ್ಸ್ ಓನ್ಲಿ those entries which are posted from either the cash book or the ledger, day book. ಹಾಗಾಗಿ ಇದಕ್ಕೆ ಎಕ್ಸ್ಟರ್ನಲಿ ಅಲ್ಲಿ ಇಲ್ಲದ ಎಂಟ್ರಿಗಳು ಇಲ್ಲಿ ಬರುವಂತೆ ಇಲ್ಲ. ಸಾಮಾನ್ಯವಾಗಿ ಅವಧಿ ಕೊನೆಯಲ್ಲಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆನೂ ಮಾಡಬಹುದು. ಸಾಮಾನ್ಯವಾಗಿ ವರ್ಷಾಖೈರಿನಲ್ಲಿ ಇದರಲ್ಲಿರುವಂತ ಎಲ್ಲ ಖಾತೆಗಳನ್ನ ಕ್ರೋಢೀಕರಿಸಿ, ಅಂದ್ರೆ ರೆಂಟ್ ಟೋಟಲ್, ಎಲೆಕ್ಟ್ರಿಸಿಟಿ ಟೋಟಲ್, ಸ್ಯಾಲರಿ ಟೋಟಲ್, ಮತ್ತಿನ್ನೆಲ್ಲ ಏನೇನು ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಇನ್ಕಮ್ ಇರ್ಬೋದು ಎಲ್ಲದನ್ನು ಟೋಟಲ್ ಮಾಡಿ, ಇವನ್ ಸಾಲದ ಖಾತೆಗಳ ಟೋಟಲ್, ಶೇರ್ ಖಾತೆಗಳ ಟೋಟಲ್, ಈ ತರ ಎಲ್ಲದದ್ದು ಟೋಟಲ್ ಮಾಡಿ ಅದನ್ನ ಮುಂದೆ ಇದಕ್ಕೆ ತಗೊಂಡೋಗ್ತೀವಿ ಅಂತಿಮ ಲೆಕ್ಕಪತ್ರಗಳಿಗೆ. ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಇದು ಮುಖ್ಯ ಆಗುತ್ತೆ. ಹಾಗಾದ್ರೆ ಸಾಮಾನ್ಯ ಖಾತೆಯಲ್ಲಿ ಏನೇನು ಅಂಶಗಳನ್ನು ಗಮನಿಸಬೇಕು? ಮೊದಲನೇದಾಗಿ ಸಾಮಾನ್ಯ ಖಾತೆಯಲ್ಲಿ ತುಂಬಾ ಬೇರೆ ಬೇರೆ ಅಕೌಂಟ್ ಇರ್ತದೆ. ನಮ್ಮಲ್ಲಿ ಒಂದು 400 ತರ ಅಕೌಂಟ್ ಇದೆ. ಹುಡ್ಕೋದು ಹೇಗೆ? ಅದಕ್ಕೋಸ್ಕರ ಫಸ್ಟ್ ಇಂಡೆಕ್ಸ್ ಇರಬೇಕು. ಕ್ಯಾಶ್ ಬುಕ್ಕಿಗೆ ಇಂಡೆಕ್ಸೇಷನ್ ಇಲ್ಲ, ಕ್ಯಾಶ್ ಬುಕ್ಕಿಗೆ ಇಂಡೆಕ್ಸ್ ಇಲ್ಲ. ಅದು ಡೇಟ್ ಆರ್ಡರ್ ಹೋಗ್ತಾ ಇರುವಂತದ್ದು, ಇದು ಅಕೌಂಟ್ಸ್ ಆರ್ಡರ್ ಹೋಗುವಂತದ್ದು. ಇದಕ್ಕೆ ಅಕೌಂಟ್ಸಿನ ಇಂಡೆಕ್ಸ್ ಬೇಕಾಗತ್ತೆ, ಡೇಟಿನ ಇಂಡೆಕ್ಸ್ ಬೇಕಾಗೋದೇ ಇಲ್ಲ ಅಲ್ವಾ? ಹಾಗಾಗಿ ಅದು ಬೇಕು. ಮತ್ತೆ ಯಾವುದೇ ಖಾತೆ ತೆರೆಯುವಾಗ ಅದರ ನೇಚರ್ ಗೊತ್ತಿರಬೇಕು. ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಹಾಕ್ಲಿಕ್ಕಾಗಲ್ಲ. ಅದು ಯಾವ ರೀತಿ ರೆಂಟ್ ಅಕೌಂಟ್, ಬಾಡಿಗೆ ಖಾತೆ, ವಿದ್ಯುತ್ ಶಕ್ತಿ ಖಾತೆ, ಲೆಕ್ಕ ಪರಿಶೋಧನಾ ಶುಲ್ಕದ ಖಾತೆ ಅಥವಾ ತೆರಿಗೆ ಖಾತೆ, ಹಿಂಗೆ ಯಾವುದಾದ್ರು ಖಾತೆ ಆ ಹೆಸರನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಆ ಖಾತೆ ತೆರೆಯುವಾಗ. ಅಂದ್ರೆ ಆ ಹೆಸರಿನಿಂದಲೇ ಅದ್ರೊಳಗೆ ಏನೇನಿದೆ ಅಂತೇಳಿ ಎಲ್ಲ ಎಕ್ಸ್ಪೆನ್ಸಸ್ ಅಲ್ಲೇ ಹಾಕ್ಲಿಕ್ಕೆ ಬರೋದಿಲ್ಲ. ಆಯಾ ಖಾತೆಗಳಿಗೆ ಪ್ರತಿ ತಿಂಗಳಿಗೊಮ್ಮೆ ಟೋಟಲ್ ಮಾಡಬೇಕು. ಟೋಟಲ್ ಪ್ರತಿ ತಿಂಗಳಿಗೆ ಯಾಕೆ ಬೇಕು ಅಂದ್ರೆ 2 ಕಾರಣಕ್ಕೆ. ಏನಾದ್ರೂ ಮಿಸ್ಟೇಕ್ಗಳು ಆದ್ರೆ ಆಯಾ ತಿಂಗಳ ಮಿಸ್ಟೇಕ್ ಅನ್ನು ಆಯಾ ತಿಂಗಳ ಕಂಡುಹಿಡಿಯಬಹುದು, ಜಮಾ ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ವರ್ಷಾಂತ್ಯದಲ್ಲಿ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ಯಾವ ತಿಂಗಳಲ್ಲಿ ವ್ಯತ್ಯಾಸ ಆಗಿದೆ ಆ ತಿಂಗಳದ್ ಮಾತ್ರ ಸರಿಯಾಗಿ ನೋಡ್ಬಿಟ್ಟು ನಮ್ಗೆ ಗೊತ್ತಾಗ್ಬಿಡುತ್ತೆ. ವರ್ಷಾಂತ್ಯದಲ್ಲಿ ವಾರ್ಷಿಕ ಜುಮ್ಲಾ ಅಂದ್ರೆ ಕ್ಲೋಸಿಂಗ್ ಮಾಡ್ಲಿಕ್ಕೆ ಬೇಕಾಗತ್ತೆ, ಅದು ತರಿಸ್ಬೇಕಾಗತ್ತೆ. ಮತ್ತೆ ವರ್ಷದಿಂದ ವರ್ಷಕ್ಕೆ
ಖಾತೆ ತೆರೆಯುವಾಗ ಒಂದೇ ಹೆಸರು. ಹೋದ ವರ್ಷ ಬಾಡಿಗೆ ಖಾತೆ ಅಂತ ಇಟ್ಕೊಂಡಿದ್ದೆ, ಈ ವರ್ಷ ಲೀಸ್ ರೆಂಟಲ್ ಅಕೌಂಟ್ ಅಂತ ಇಟ್ಬಿಡ್ತೀನಿ. ಹೋದ ವರ್ಷ ರೆಂಟ್ ಅಂತ ಇಟ್ಟಿರ್ತೀನಿ, ಈ ವರ್ಷ ಲೀಸ್ ಏನೋ ಅಂತ ಇಡ್ತೀನಿ. ಹೋದ ವರ್ಷ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಇಟ್ಟಿರ್ತೀನಿ, ಈ ವರ್ಷ ಸಾದಿಲ್ವಾರು ಅಂತ ಇಟ್ಕೊಡ್ತೀನಿ. ಅಂದ್ರೆ ಒಂದೇ ತರದ ಹೆಸರುಗಳು ಮುಂದಿನ ವರ್ಷಕ್ಕೆ ಹೋದಾಗ ನಮಗೆ 2 ಅಥವಾ 3 ವರ್ಷಕ್ಕೆ ನಾವು ಕಂಪೇರ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅದೇ ಖಾತೆಯನ್ನು ಮುಂದುವರಿಸಬೇಕು. ಮತ್ತೆ ಖಾತೆಯನ್ನ ಒಂದು ಕ್ಲೋಸಿಂಗ್ ಎಂಟ್ರೀಸ್ ಹಾಕ್ಬೇಕು, ಇಲ್ಲ ಟ್ರಾನ್ಸ್ಫರ್ ಎಂಟ್ರಿ ಹಾಕ್ಬೇಕು. ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಅದನ್ನಾರು ಮಾಡಿರ್ಬೇಕು. ಯಾಕಂದ್ರೆ ಆ ಖಾತೆ ಪುಸ್ತಕವನ್ನ ತೆಗೆದು ಮೇಲೆ ಕಟ್ಟಿಟ್ಬಿಡ್ತೀವಿ ನಾವು. ಪ್ರತಿ ವರ್ಷಕ್ಕೆ ಬೇರೆ ಬೇರೆ ಪುಸ್ತಕಗಳನ್ನು ಉಪಯೋಗಿಸ್ತೀವಿ ಅಂತಾದ್ರೆ, ಆ ಖಾತೆಯನ್ನ ಪುಸ್ತಕವನ್ನ ನಾವು ಎತ್ತಿಡ್ತೀವಿ ಅಂತಾದ್ರೆ ಅದನ್ನ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಲೆಡ್ಜರ್. ಅದನ್ನ ಲೆಡ್ಜರ್ ಫೋಲಿಯೋ ಹಾಕಿದ್ರೆ, ಈಗ ಬಾಡಿಗೆ ಖಾತೆ ಇದರಲ್ಲಿ ಈ ಖಾತೆ ಪುಸ್ತಕದಲ್ಲಿ 181ನೇ ಪೇಜಲ್ಲಿ ಇತ್ತು. ಮುಂದಿನ ಖಾತೆಯಲ್ಲಿ 381ನೇ ಪೇಜ್ ಇರಬೇಕು ಅಂತಿಲ್ಲ, 203 ಆಗ್ಬೋದು. ಆವಾಗ ಕ್ಯಾರಿ ಫಾರ್ವರ್ಡ್ ಟು ನ್ಯೂ ಲೆಡ್ಜರ್ 203, ಪೇಜ್ ನಂಬರ್ 203. ಏನೋ ಒಂದು ನಿಮಗೂ ಅರ್ಥ ಆಗೋಂಗೆ, ನಮಗೆ ಯಾವತ್ತೂ ಅದು ಗೊತ್ತಾಗ್ಬೇಕು. ಅಲ್ಲಿ ಕೂಡ ಬ್ರಾಟ್ ಫಾರ್ವರ್ಡ್, ಪ್ರೀವಿಯಸ್ ಲೆಡ್ಜರ್ ಇಂದ ಬ್ರಾಟ್ ಫಾರ್ವರ್ಡ್ ಪೇಜ್ ನಂಬರ್ 183. ಅದು ಕ್ಯಾರಿ ಫಾರ್ವರ್ಡ್ ಬ್ರಾಟ್ ಫಾರ್ವರ್ಡ್ ಆದ್ರೆ. ಇಲ್ಲ ಕ್ಲೋಸ್ ಆಗ್ಬಿಟ್ರೆ ಟ್ರಾನ್ಸ್ಫರ್ ಟು P&L ಅಕೌಂಟ್. ರೆವಿನ್ಯೂ ಅಕೌಂಟ್ಸ್, ಆಲ್ ರೆವಿನ್ಯೂ ಅಕೌಂಟ್ಸ್ ಮಸ್ಟ್ ಗೆಟ್ ಕ್ಲೋಸ್ ಡ್ಯೂರಿಂಗ್ ದಿ ಇಯರ್. ಅದನ್ನಷ್ಟನ್ನು ಟ್ರಾನ್ಸ್ಫರ್ ಮಾಡಿ, ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಿ? P&L ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀರಿ, ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡ್ಬೇಕು. ಹಾಗಾಗಿ ಅದನ್ನ ಆ ರೀತಿ ಮಾಡಲೇಬೇಕು. ಇನ್ನು ಸಾಮಾನ್ಯವಾಗಿ ಲೆಡ್ಜರ್ ಅಕೌಂಟ್ಗೆ ಬೇರೆ ಬೇರೆ ಯಾವುದೇ ಇರ್ಬೋದು. ನಮ್ಮ ಸಹಕಾರ ಸಂಸ್ಥೆಗಳಲ್ಲಿ ನೀವು ಇದಿಷ್ಟಕ್ಕೆ ಬೇರೆ ಅಕೌಂಟ್ಗಳನ್ನ ಇಡ್ಲೇಬೇಕು. ಸಾಮಾನ್ಯವಾಗಿ ಕೆಳ ಕಾಣಿಸೋದಕ್ಕೆ ಪ್ರತ್ಯೇಕವಾದ ಖಾತೆಗಳನ್ನ, ಇದನ್ನ ಬೇರೆ ಯಾವ್ದೋ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಸೇರಿಸ್ತೀರಾ? ಇಲ್ಲ. ಯಾವ್ದು ನಿರ್ದೇಶಕರಿಗೆ ನೀಡಿದ ಭತ್ಯೆಗಳು, ಅದು ಯಾಕಂದ್ರೆ ಇಟ್ ಗೆಟ್ಸ್ ಸ್ಪೆಷಲ್ ಮೆನ್ಷನ್ ಇನ್ ದಿ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟ್ ಅಲ್ಲಿ ಇದನ್ನ ಸಪರೇಟ್ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದಕ್ಕೋಸ್ಕರ ಸಪರೇಟ್ ಆಗಿ ಇಡಿ, ಕ್ಲಬ್ ಮಾಡಬೇಡಿ. ನಿರ್ದೇಶಕ ಮಂಡಳಿಯ ಸಭೆಯ ವೆಚ್ಚ ಇರ್ಬೋದು, ಅಥವಾ ಸಂಯುಕ್ತ ಸಹಕಾರಿಗೆ ಅಥವಾ ಮಹಾಮಂಡಳಕ್ಕೆ ನೀಡಿದ ವಂತಿಗೆ ಆಗಿರ್ಬೋದು. ನೀವೇನಾದ್ರು ವಂತಿಗೆ ಕೊಡ್ತಾ ಇದ್ರೆ, ಶಿಕ್ಷಣ ನಿಧಿ ಅಲ್ಲ. ಸಂಯುಕ್ತ ಸಹಕಾರಿ ಅಂದ್ರೆ ಸೌಹಾರ್ದ ಸಹಕಾರಿಗಳು ಸಂಯುಕ್ತ ಸಹಕಾರಿಗೆ ವಾರ್ಷಿಕ ವಂತಿಗೆ ನೀಡಬೇಕು ಅಂತದ್ದು ಇದ್ರೆ ಅದು ಬೇಕಾಗತ್ತೆ. ಯಾಕಂದ್ರೆ ಆಡಿಟ್ ರಿಪೋರ್ಟ್ ಅಲ್ಲಿ ನಾವು ಇದು ಮಾಡ್ಬೇಕಾಗತ್ತೆ. ಮಹಾಸಭೆಗೆ ವೆಚ್ಚ ಆಗಿದ್ರೆ ಅದು ಸಪರೇಟ್ ಆಗಿ ಮೆನ್ಷನ್ ಮಾಡಿ. ನಿರ್ದೇಶಕರಿಗೆ ತರಬೇತಿ ವೆಚ್ಚ ಬೇರೆ, ನಿರ್ದೇಶಕರಿಗೆ ಸಭಾಪತಿ ಬೇರೆ, ನಿರ್ದೇಶಕರಿಗೆ ಮಂಡಳಿಯ ಸಭೆಯ ವೆಚ್ಚ ಬೇರೆ, ತರಬೇತಿ ವೆಚ್ಚ ಬೇರೆ. ಯಾಕೆಂದ್ರೆ ತರಬೇತಿ ವೆಚ್ಚ ಬೇರೆ ಮೆನ್ಷನ್ ಮಾಡ್ಬೇಕಾಗತ್ತೆ. ಸಿಬ್ಬಂದಿಗಳಿಗೆ ತರಬೇತಿ ನೀಡಿದ್ರೆ ಅದನ್ನು ಮೆನ್ಷನ್ ಮಾಡಿ, ಬೇರೆನೆ ಇಡಿ. ಒಟ್ಟು ಸಿಬ್ಬಂದಿ ವೆಚ್ಚವನ್ನ ಬೇರೆ ಇಡಿ. ಅಕಸ್ಮಾತ್ ಏನಾದ್ರೂ ನೀವು ದೇಣಿಗೆ ಕೊಟ್ಟಿದ್ರೆ, ಅಂದ್ರೆ ದೇಣಿಗೆ ಕೊಡ್ಲಿಕ್ಕೂ ನಮ್ಮ ಸಾಮಾನ್ಯ ನಿಧಿಯಿಂದ ದೇಣಿಗೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಎಲ್ಲೋ ಕ್ರಿಕೆಟ್ ಮ್ಯಾಚ್ ಅಥವಾ ಇನ್ನೇನೋ ಮಾಡಿಸ್ತೀನಿ ಅಂತ ಬಂದಾಗ ನಾವು ಕ್ರಿಕೆಟ್ ಅದು ಕೊಡ್ತೀವಿ, ಅಥವಾ ಪ್ರತಿಭಾ ಪುರಸ್ಕಾರಕ್ಕೆ ಮಾಡ್ತೀವಿ. ಈ ತರದ್ದು ಏನಾದ್ರು ಮಾಡಿದಾಗ, ಆ ತರ ಮಾಡಿದಾಗ ದೇಣಿಗೆ ವೆಚ್ಚಗಳನ್ನ ಅಂತೇಳಿ, ದೇಣಿಗೆಗಳು ಎಷ್ಟು ಕೊಟ್ಟಿದೆ ಅಂತೇಳಿ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ ಆಡಿಟ್ ರಿಪೋರ್ಟ್ ಅಲ್ಲಿ. ಅದಕ್ಕೋಸ್ಕರ ಬೇಕು. ಇದಾಗಿತ್ತು ಜನರಲ್ ಲೆಡ್ಜರ್. ಇನ್ನು ಕೊನೆಯದಾಗಿ ಸಬ್ಸಿಡಿಯರಿ ಲೆಡ್ಜರ್. ಸಬ್ಸಿಡಿಯರಿ ಲೆಡ್ಜರ್ ಕ್ಯಾಶ್ ಬುಕ್, ಬೇ ಬುಕ್, ಜನರಲ್ ಲೆಡ್ಜರ್, ಸಬ್ಸಿಡಿ ಲೆಡ್ಜರ್ ಹೇಳಿದ್ರು. ಏನು ಸಬ್ಸಿಡಿ ಲೆಡ್ಜರ್? ಕೆಲವು ಸರಿ ಏನಾಗತ್ತೆ ಅಂದ್ರೆ, ಒಂದೇ ಖಾತೆಯನ್ನ ಸಾಮಾನ್ಯ ಖಾತೆಯಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಇದಕ್ಕೆ ಬೇಕಾಗತ್ತೆ, ಅಂದ್ರೆ ಅದಕ್ಕೆ ಪೂರಕವಾಗಿ ಈ ರೀತಿಯ ಸಬ್ಸಿಡಿ ಲೆಡ್ಜರ್ ಮಾಡ್ಲಿಕ್ಕಾಗತ್ತೆ. ಅಂದ್ರೆ ಒಂದೇ ವಿಧವಾದಂತಹ ಎಕ್ಸ್ಪೆನ್ಸಸ್ ಇರ್ತದೆ, ಆದ್ರೆ ಹೆಡ್ಗಳು ಬೇರೆ ಬೇರೆ ಇರ್ತದೆ. ಆವಾಗ ಅದಕ್ಕೋಸ್ಕರ ಎಕ್ಸ್ಪೆನ್ಸಸ್ ಇರಲಿ, ಇನ್ಕಮ್ ಇರಲಿ, ಅದಕ್ಕೋಸ್ಕರ ಬೇರೆನೆ ಇದು ಮಾಡ್ತೀವಿ. ಅಂದ್ರೆ ಪರಿಶಿಷ್ಟಗಳು ಅಥವಾ ಸಬ್ಸಿಡಿಯರಿ ಲೆಡ್ಜರ್ ಮಾಡ್ತೀವಿ. ಮೇನ್ ನಿಮ್ಗೆ ಇದು ಉದಾಹರಣೆ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಷೇರು ಖಾತೆಗಳು, ಶೇರ್ ಶೆಡ್ಯೂಲ್ ಅಂತೇಳಿ ಬೇರೆ ಮಾಡ್ತೀವಿ, ಸಬ್ಸಿಡಿ ಲೆಡ್ಜರ್ ಮಾಡ್ತೀವಿ. ಷೇರು ಖಾತೆ ಒಂದೇ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರೋದು ಷೇರು ಖಾತೆ ಅಂತಾನೆ, ಬಂಡವಾಳ ಖಾತೆ ಅಂತಾನೆ ಬರ್ತದೆ. ಆದ್ರೆ ಬಂಡವಾಳ ಖಾತೆಯಲ್ಲಿ 45,85,630 ರೂಪಾಯಿ ಇದ್ರೆ ಒಬ್ರೆ ಕೊಟ್ರ? ಇಲ್ಲ. ಅದರಲ್ಲಿ ಷೇರುದಾರರು 3,600 ರೂಪಾಯಿ, 600 ಜನ ಅಥವಾ 7,300 ಜನ, ಎಷ್ಟೋ ಜನ ಇರ್ತಾರೆ. ಅವ್ರದ್ದೆಲ್ಲ ಇಂಡಿವಿಜುವಲ್ ಖಾತೆ ಇರ್ಬೇಕು. ಆ ಇಂಡಿವಿಜುವಲ್ ಖಾತೆಯನ್ನ ಈ ಸಬ್ಸಿಡಿ ಲೆಡ್ಜರ್ ಮಾಡ್ತೀವಿ. ಅದರ ಕನ್ಸಾಲಿಡೇಟೆಡ್ ಖಾತೆಯನ್ನ ಜನರಲ್ ಲೆಡ್ಜರ್ ಇರ್ತೀವಿ. ಷೇರು ಖಾತೆ ಇರ್ಬೋದು, ಠೇವಣಿ ಖಾತೆ. ಠೇವಣಿಗಳು ಕೂಡ ಒಬ್ಬರೇ ಇಡೋದಲ್ಲ, 108 ಜನ, ಸಾವಿರಾರು ಜನ ಠೇವಣಿ ಇಟ್ಟಿರ್ತಾರೆ. ಅವರೆಲ್ಲರಿಗೂ ಇಂಡಿವಿಜುವಲ್ ಲೆಡ್ಜರ್ ಇರ್ತದೆ. ಆ ಲೆಡ್ಜರಿನ ಕನ್ಸಾಲಿಡೇಟೆಡ್ ಎಂಟ್ರೀಸ್ ನಮ್ಮ ಸಬ್ಸಿಡಿ ಲೆಡ್ಜರ್ ಇಂದ ಜನರಲ್ ಲೆಡ್ಜರ್ ಬರುತ್ತೆ. ಪಿಗ್ಮಿ ಅಥವಾ RD ಅಥವಾ ಉಳಿತಾಯ ಠೇವಣಿಗಳಿರ್ಬೋದು, ಅಥವಾ ಸಾಲದ ಖಾತೆಗಳಿರ್ಬೋದು,
ಅಥವಾ ಹೂಡಿಕೆಗಳ ಖಾತೆಗಳಿರ್ಬೋದು. ಹೂಡಿಕೆಗಳನ್ನು ಕೂಡ ತುಂಬಾ ಮಾಡಿದೀವಿ ನಾವು. ಬೇರೆ ಬೇರೆ ಹೂಡಿಕೆಗಳಿಗೆ ಬೇರೆ ಬೇರೆ ಖಾತೆಗಳು ಮಾಡಿದ್ರೆ ಸಾಮಾನ್ಯ ಲೆಡ್ಜರ್ ಅಲ್ಲಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಇವುಗಳನ್ನ ಏನ್ ಮಾಡ್ತೀವಿ, ಇದನ್ನ ಸಾಮಾನ್ಯ ಲೆಡ್ಜರ್ ಅಥವಾ ಕ್ಯಾಶ್ ಬುಕ್ ನಲ್ಲಿ ಏನ್ ಮಾಡ್ತೀವಿ, ಕನ್ಸಾಲಿಡೇಟೆಡ್ ಒನ್ ಎಂಟ್ರಿ ಹಾಕ್ತಿವಿ. ಈಗ ಫಾರ್ ಎಕ್ಸಾಂಪಲ್ ಪಿಗ್ಮಿ, ಇವತ್ತು ಒಬ್ಬ ಪಿಗ್ಮಿ ಕಲೆಕ್ಟರ್ ಎ ಅವನು 45,750 ರೂಪಾಯಿ ತಂದ. 45,750 ರೂಪಾಯಿ ಒಬ್ರಿಗೆ ಕೊಡ್ಬೇಕಾ? ಇಲ್ಲ, ಅದು ಶೆಡ್ಯೂಲ್ ಅಲ್ಲಿ ಅಂತವರ ಖಾತೆ 300 ಜನ 400 ಜನ ಏನಿರ್ತದೆ ಅವ್ರಷ್ಟು ಜನ ಪೋಸ್ಟ್ ಆಗತ್ತೆ. 45,000 ರೂಪಾಯಿ ಮಾತ್ರ ಇಲ್ಲಿಗೆ ಸಾಮಾನ್ಯ ಲೆಡ್ಜರಿಗೆ ಪೋಸ್ಟ್ ಆಗತ್ತೆ. ಒಟ್ಟು ನಮೂದುಗಳನ್ನ ನಾವು ನಗದು ಪುಸ್ತಕದಲ್ಲಿ ನಮೂದಿಸ್ತೀವಿ, ಲೆಡ್ಜರ್ಗೆ ಏರಿಸ್ತೀವಿ, ಜನರಲ್ ಲೆಡ್ಜರ್ಗೆ. ಹಾಗಾದ್ರೆ ಈ ವಿಚಾರದಲ್ಲಿ ಲೆಕ್ಕ ಪರಿಶೋಧಕರಾಗಿ ಏನೇನ್ ನೋಡ್ಬೇಕಾಗತ್ತೆ? ಯಾಕಂದ್ರೆ ಇಲ್ಲಿ ಸುಮಾರು ಜನ ಲೆಕ್ಕ ಪರಿಶೋಧಕರು ಕೂಡ ಸೇರಿದ್ದಾರೆ. ಹಾಗಾದ್ರೆ ನಮಗೆ ಈ ಅವಧಿಯಿಂದ ಏನು ಮಾಹಿತಿ ಬರುತ್ತೆ ಅಂತ ಅವರು ಖಾಸದಿಂದ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಅವರಿಗೆ ನಾವು ಏನ್ ಮಾಡ್ಬೇಕು, ಲೆಕ್ಕ ಪರಿಶೋಧನಾ ಅಂಶಗಳು ಏನು ಅಂತ ಕೇಳ್ತಾರೆ. ಈ ಲೆಕ್ಕಪತ್ರಗಳನ್ನ ಸರಿಯಾಗಿ ಇಟ್ಟಿದಾರ, ದಾಖಲೆಗಳನ್ನ ಸರಿಯಾಗಿ ಇಟ್ಟಿದಾರ, ಅದಕ್ಕೆ ವಿ ನೀಡ್ ಟು ಗಿವ್ ನೋಟ್ಸ್. ವರದಿ ಸಾಲಿಗೆ ಸಂಬಂಧಿಸಿದ ದಾಖಲೆಗಳು ಮಾತ್ರ ನಾವು ಹಿಂದಿನ ಸಾಲಿಂದ ಯಾವ್ದು ನೋಡ್ಲಿಕ್ಕೆ ಹೋಗೋದಿಲ್ಲ. ಈ ವರ್ಷ ಕ್ರಿಯೇಟ್ ಆಗಿರೋ ದಾಖಲೆಗಳು ಮಾತ್ರ ನಾವು ನೋಡ್ತೀವಿ. ಈ ವರ್ಷ ಸೃಷ್ಟಿಯಾದ ವೋಚರ್ಗಳಿಂದ ಮೊದಲ್ಗೊಂಡು ಅಂತಿಮ ಲೆಕ್ಕಪತ್ರ ತಯಾರಿವರೆಗಿನ ಎಲ್ಲ ದಾಖಲೆಗಳು ಸಕ್ರಮವಾಗಿದೆಯಾ, ಪ್ರಾಪರ್ ಆಗಿದೆಯಾ ಅಂತ ನೋಡಿ ಟಿಪ್ಪಣಿ ನೀಡಬೇಕು. ವಿ ನೀಡ್ ಟು ಕಮೆಂಟ್. ಯಾವ್ದಾದ್ರು ಸರಿಯಾಗಿಲ್ಲ, ಲೆಕ್ಕಪತ್ರಗಳಲ್ಲಿ ಯಾವ್ದೋ ತಪ್ಪಾಗಿದೆ, ಅಪರಾಧಪರಾಗಿದೆ ಅಂದ್ರೆ ಅದನ್ನ ವಿಶೇಷವಾಗಿ ಉಲ್ಲೇಖನ ಮಾಡಿ ಅದನ್ನ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅವಧಿ. ಸರಿ, ಸುಮಾರು 50 ನಿಮಿಷಗಳ ಕಾಲ ಇವತ್ತಿನ ಒಂದು ಲೆಕ್ಕಪತ್ರಗಳ ನಿರ್ವಹಣೆಯ ವಿಚಾರವಾಗಿ ಎರಡನೇ ಅವಧಿಯಾಗಿ ಮುಂದುವರಿದ ಭಾಗವಾಗಿ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರಿದ ಭಾಗವಾಗಿ ಜಮಾ ಖರ್ಚು ತಕ್ತೆ ಅಂದ್ರೇನು, ವ್ಯಾಪಾರಿ ತಕ್ತೆ ಅಂದ್ರೇನು, ಲಾಭ ನಷ್ಟ ತಕ್ತೆ ಅಂದ್ರೇನು, ಲಾಭ ವಿಂಗಡನಾ ತಕ್ತೆ ಅಂದ್ರೇನು, ಹಾಗೆ ಆಸ್ತಿ ಜವಾಬ್ದಾರಿ ತಕ್ತೆ ಏನು, ಇದಿಷ್ಟನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಒಂದೊಂದು ಇದರಲ್ಲೂ ಸುಮಾರು ಅಂಶಗಳಿದಾವೆ, ಅದಷ್ಟನ್ನು ನೋಡೋಣ. ಜಮಾ ಖರ್ಚು ತಕ್ತೆ ಜೊತೆಗೇನೆ ನಾನು ಟ್ರಯಲ್ ಬ್ಯಾಲೆನ್ಸ್ಗೂ ಜಮಾ ಖರ್ಚು ತಕ್ತೆಗೆ ಏನು ವ್ಯತ್ಯಾಸ ಅನ್ನೋದನ್ನು ನಾನು ಹೈಲೈಟ್ ಮಾಡ್ತೀನಿ. ಹಾಗೆ ಅನೇಕ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಅವಧಿಯನ್ನ ಮುಗಿಸ್ತಾ ಬರ್ತಾ ಇದ್ದೀನಿ. ಈಗ ಎಲ್ಲ ಸಹಕಾರಿ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಶುಭರಾತ್ರಿ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ.